ರೈತರ ಹಾಲಿಗೆ ನೀರು ಮಿಶ್ರಣ, ಚಿಮುಲ್ಗೆ ಬಂದ ಕಪ್ಪು ಚುಕ್ಕೆ, ಗ್ರಾಹಕರ ನಂಬಿಕೆಗೆ ದ್ರೋಹ ಬಗೆದ ಡೈರಿ ಸಿಬ್ಬಂದಿಗಳು. ಪಂಚಾಯಿತಿ ಚುನಾವಣೆ ಮುಗಿದ್ರೂ ನಿಲ್ಲದ ವಾಕ್ ಸಮರ, ಆರೋಪ ಪ್ರತ್ಯಾರೋಪಗಳಲ್ಲಿ ಎಲ್ಲಿಲ್ಲದ ಬ್ಯುಸಿ, ಅಭಿವೃದ್ಧಿ ಮರೆತ ಹಾಲಿ ಮಾಜಿ ಅಧ್ಯಕ್ಷರು. ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಕ್ಷೇತ್ರವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇನೆ, ಸಂಸದ ಸುಧಾಕರ್ ಭರವಸೆ. ಗ್ರಾಮಕ್ಕೆ ಮೂಲಭೂತ ಸೌಕರ್ಯವಿಲ್ಲ, ಪಿಡಿಒರಿಂದ ದಲಿತ ವಿರೋಧಿ ನೀತಿ ಅನುಸರಣೆ, ಸಮತಾ ಸೈನಿಕ ದಳ ಮುಖಂಡರ ಗಂಭೀರ ಆರೋಪ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ರೈತರು ಹಗಲು ರಾತ್ರಿ ಕಷ್ಟಪಟ್ಟು ಹೈನೋದ್ಯಮದ ಮೂಲಕ ಹಾಲಿನ ಡೈರಿಗಳಿಗೆ ಶುದ್ಧ ಹಾಲು ಸರಬರಾಜು ಮಾಡಿದ್ರೆ, ಇತ್ತ ಸ್ವತಃ ಡೈರಿ ಸಿಬ್ಬಂದಿಗಳು ಶುದ್ಧ ಹಾಲಿಗೆ ನೀರು ಮಿಶ್ರಣ ಮಾಡಿ ಹಾಲಿನ ಒಕ್ಕೂಟ ಹಾಗೂ ನಂದಿನಿ ಹಾಲಿನ ಗ್ರಾಹಕರಿಗೆ ವಂಚನೆ ಮಾಡ್ತಿರುವ ಪ್ರಕರಣ ಬಯಲಾಗಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ನಾ ಬಾದೇನಿದೆ ಅರೆ ರೇ 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 ಇಲ್ಲಿ ನೋಡಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಚಿಮುಲ್ಗೆ ಸರಬರಾಜು ಮಾಡೋ ಪರಿಶುದ್ಧ ಹಸುವಿನ ಹಾಲ್ಗೆ ಮನಸೋ ಇಚ್ಛೆ ನೀರು ಬೆರೆಸಿ ನಂದಿನಿ ಗ್ರಾಹಕರು ಹಾಗೂ ಚಿಮುಲ್ಗೆ ವಂಚನೆ ಮಾಡ್ತಾ ಇರೋದು. ಅದು ಎಲ್ಲಿ ಅಂತೀರಾ? ಹಾಲು ಡೈರಿನಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಹಾಲಿನ ಡೈರಿ BMC ಕೇಂದ್ರದಲ್ಲಿ. ಹೌದು, ಸ್ವತಃ ಮಾಡಿಕೆರೆ ಹಾಲಿನ ಡೈರಿಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳು ಇಂಥ ಕಳ್ಳ ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹಾಲಿನ ಡಂಪಿಂಗ್ ಮಾಡೋ ಟ್ಯಾಂಕ್ಗೆ ತುಂಬುವ ಹಾಲಿಗೆ ನೀರು ಕಲಬೆರಕೆ ಮಾಡಿ ಹಾಲಿನ ಟ್ಯಾಂಕ್ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತದ ಮೆಗಾ ಡೈರಿಗೆ ಸರಬರಾಜು ಮಾಡಿದ್ದಾರೆ. ಈಗ ಸಿಕ್ಕಿ ಬಿದ್ದಿದ್ದಾರೆ. ಸ್ವತಃ ಡೈರಿ ಸಿಬ್ಬಂದಿಗಳ ಕಳ್ಳಾಟವನ್ನು ಮತ್ತೋರ್ವ ಪ್ರಾಮಾಣಿಕ ಸಿಬ್ಬಂದಿ ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ನಾ ಬಾದೇನಿದೆ ఆల్రెడీ పూట కూడా పెట్టుకోండి. అంతే నడిచే అంతే అంతే నడిచే నేను వచ్చేది ఇంకా చూడండి. 25ರ ಒಂದು ನಿನ್ನೆ 16/1/2025 ನನಗೂ ಕೂಡ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ನಾನು ಗಮನಿಸಿದ್ದೀನಿ. ಜೊತೆಗೆ ಇವತ್ತು ಒಂದು ಪತ್ರಿಕೆಯಲ್ಲಿ ಕೂಡ ಇದು ಬಿತ್ತರವಾಗಿತ್ತು. ಸೊ ಇದಕ್ಕೆ ಸಂಬಂಧಿಸಿದಾಗೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ಗೆ ಪ್ಲ್ಯಾನ್ ಮಾಡಿ ಆ ಒಂದು ಸಂಘದ ಏನು ನಮ್ಮ ವಿಸ್ತರಣಾಧಿಕಾರಿ ಆಗಿರ್ಬೋದು, ಆ ತಾಲೂಕಿನ ಉಪವ್ಯವಸ್ಥಾಪಕರಿಗೆ ಈಗ ಆಲ್ರೆಡಿ ನೋಟಿಸ್ ಜಾರಿ ಮಾಡಿ ಅವರು ಅದಕ್ಕೆ 3 ದಿನಗಳಾಗಿ ಈ ಥರ ಏನಾದರೂ ಅವ್ಯವಹಾರ ಆಗಿರೋದು ಕಂಡು ಬಂದಿದ್ದರೆ ಅದಕ್ಕೆ ವರದಿ ಕೊಡಬೇಕು ಅಂತ, ಜೊತೆಗೆ ನಾವು ಅವ್ರ ಬಿಟ್ಟು ಈಗ ನಮ್ಮ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಬೇರೆ ಬೇರೆ ತಾಲೂಕಿನ ಅಧಿಕಾರಿಗಳನ್ನ ಅಲ್ಲಿಗೆ ಡೆಪ್ಯೂಟ್ ಮಾಡಿ ಅಲ್ಲಿ ಏನಾದರೂ ಅವ್ಯವಹಾರ ಆಗಿದೆಯಾ ಅಥವಾ ಏನು ಕಲಬೆರಕೆ ಆಗಿದೆಯಾ ಅಥವಾ ಏನು ಅವ್ರ ಹಾಲಿಗೆ ನೀರು ಬೆರೆಸ್ತಾ ಇದ್ದಂಥದ್ದು ಏನು ಅಂತ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವರದಿ ಕೊಡಲಿಕ್ಕೆ ಈಗ ಆಲ್ರೆಡಿ ತಂಡ ರಚನೆ ಮಾಡಿ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ. ಅವರು ಕೂಡ ಆ ಒಂದು ಏನು ಮಾಡಿಕೆರೆ ಹಾಲಿನ ಡೈರಿ BMC ಕೇಂದ್ರದಲ್ಲಿ ನಡೆದಿದೆ ಎನ್ನಲಾದ ಈ ಹಾಲಿನ ಮತ್ತು ನೀರಿನ ಮಿಶ್ರಣ ಅಕ್ರಮ ವಿಚಾರ ಬಯಲಾಗ್ತಾ ಇದ್ದಂತೆ
ಸ್ವತಃ ಚಿಮುಲ್ MD ಶ್ರೀನಿವಾಸ್ ಗೌಡ ಅಲರ್ಟ್ ಆಗಿದ್ದಾರೆ. ಡೈರಿಯ ಸಹಾಯಕ ಚೇತನ್ನನ್ನ ಕೆಲಸದಿಂದಲೇ ಡಿಸ್ಮಿಸ್ ಮಾಡಿದ್ದಾರೆ ಹಾಗೂ ಹಾಲಿನ ಟ್ಯಾಂಕರ್ನ ಚಾಲಕನ ಮಾರ್ಗ ಬದಲಾವಣೆ ಮಾಡಿ ಹಾಲಿಗೆ ನೀರು ಮಿಶ್ರಣ ಕಳ್ಳಾಟ ತನಿಖೆಗೆ ಸಮಿತಿಯೊಂದನ್ನು ರಚಿಸಿದ್ದಾರೆ. ಇನ್ನು ಅಕ್ರಮವನ್ನು ತಡೆಗಟ್ಟೋ ಭರವಸೆ ನೀಡಿದ್ದಾರೆ. ಅವ್ರನ್ನ ಈಗ ನಾವು ಆಲ್ರೆಡಿ ಚೇತನ್ ಅಂತವ್ರಿಗೆ ಈಗ ಆಲ್ರೆಡಿ ಅವ್ರನ್ನ ನಾವು ಆ ಸಂಘದಿಂದ ತೆಗೆದಿದ್ದೀವಿ ಸರ್, ಅವ್ರ ಕೆಲಸದಿಂದ ತೆಗೆದಿದ್ದೀವಿ ಅವ್ರನ್ನ. ಆಮೇಲೆ ಆ ಮಾರ್ಗದಲ್ಲಿ ಬರ್ತಾ ಇರ್ತಕ್ಕಂಥ ಲಾರಿ ಚಾಲಕ ಕೂಡ ಅದರಲ್ಲಿ ಕಾಣಿಸ್ತಾನೆ, ಒಬ್ಬ ಚಾಲಕ, ಅವನು ಕೂಡ ನಾವೀಗ ಆಲ್ರೆಡಿ ಅವನ್ನ ತೆಗೆದಿದ್ದೀವಿ ಸರ್. ಈಗ ಕೂಡ ಏನು ಮಾರ್ಗ, ಆ ಮಾರ್ಗ ಕೂಡ ಬದಲಾವಣೆ ಮಾಡಿಬಿಟ್ಟಿದ್ದೀವಿ. ಸೊ ಅಂಥ ಚಾಲಕರು ಅಂಥವರೆಲ್ಲ ಇದ್ದಾಗ ಆ ಥರ ಆಗ್ತವೆ ಅಂತ ಆ ಮಾರ್ಗ ಕೂಡ ಬದಲಾವಣೆ ಮಾಡಿದ್ವಿ. ಸೊ ಈ ವಿಷಯದಲ್ಲಿ ಯಾರೇ ಆಗಿದ್ರು ಕೂಡ ಅವ್ರ ಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮ ಮಾಡ್ತೀವಿ. ಇನ್ನು ನಂದಿನಿ ಹಾಲು ಹಾಗೂ ಅದರ ಉತ್ಪನ್ನಗಳು ಪರಿಶುದ್ಧ ಅನ್ನೋ ಮಾತಿದೆ. ಇಂಥದ್ರಲ್ಲಿ ಕೆಲವು ಡೈರಿ ಸಿಬ್ಬಂದಿಗಳೇ ದುರಾಸೆಗೆ ಬಿದ್ದು ಹಾಲಿಗೆ ನೀರು ಬೆರೆಸ್ತಾ ಇದ್ದಾರಲ್ಲ, ಗ್ರಾಹಕರ ನಂಬಿಕೆಗೆ ಮೋಸ ಮಾಡ್ತಾ ಇದ್ದಾರಲ್ಲ, ಇವರು ಚಿಮುಲ್ಗೂ ವಂಚಿಸಿ ಕೆಟ್ಟ ಹೆಸರು ತರಲಿಕ್ಕೆ ಮುಂದಾಗಿರುವಂಥದ್ದು ದುರದೃಷ್ಟವೇ ಸರಿ. ఆల్రెడీ పూట కూడా పెట్టుకోండి. అంతే ఆ భూగోళ నడిచే అంతే అంతే ఆ భూగోళ నడిచే నేను వచ్చేది ఇంజాಲ ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಂಚನಬೆಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆ ನಡೆದ ನಂತರ ರಾಜಕೀಯದ ಮಾಜಿ ಹಾಲಿ ಅಧ್ಯಕ್ಷರುಗಳ ವಾಕ್ಸಮರ ಶುರುವಾಗಿದ್ದು, ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿ ಬೂದಿಯಲ್ಲಿ ಮುಚ್ಚಿದ ಕೆಂಡದಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಒಂದು ವರದಿ. ಭ್ರಷ್ಟಾಚಾರ ಹೇಳಿದಾರಲ್ಲ, ಏನಾದರೂ ದಾಖಲೆ ಇದ್ದರೆ ನನಗೆ ಹತ್ರ ತರಬೇಕು, ತಂದು ಆ ವಿಚಾರನ ಪ್ರೂಫ್ ಮಾಡಬೇಕು. ಅದೇನೋ ಬಚ್ಚೇಗೌಡ್ರನ್ನ ಕ್ಷಮೆ ಕೇಳಬೇಕು, ಅದೇನೋ ಇದು ಮಾಡಿದ್ದಾರೆ ಅಂತೆಲ್ಲ ನಾನು ಕೇಳ್ಪಟ್ಟೆ. ಬಚ್ಚೇಗೌಡ್ರ ಹೆಸರು ಹೇಳೋಂಥ ನೈತಿಕತೆ ಇದೆಯಾ ನಿಮಗೆ? ಮೊದಲನೇದಾಗಿ ನಾನು ಲೆಕ್ಕ ಹೇಳ್ತೀನಿ, ಅವ್ರು ಮಾಡಿಲ್ಲ ಅಂತ ಪ್ರೂಫ್ ಮಾಡಲಿ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬೆಲೆ ಗ್ರಾಮ ಪಂಚಾಯಿತಿಯ 1 ವರ್ಷದ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ಜನವರಿ 3ನೇ ತಾರೀಕು ಎಲೆಕ್ಷನ್ ನಡೆದು ಅದರಲ್ಲಿ ಕಾಂಗ್ರೆಸ್ ಬೆಂಬಲಿತ ಮಧು ಅವಿರೋಧವಾಗಿ ಆಯ್ಕೆಯಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಗದ್ದುಗೆ ಏರಿದ್ರು. ಇನ್ನು ಮಾಜಿ ಅಧ್ಯಕ್ಷರ ವಿರುದ್ಧ ಕೆಲವೊಂದು ಆರೋಪಗಳನ್ನೂ ಮಾಡಿದ್ರು. ಆದ್ರೆ ಅದಕ್ಕೆ ಕೆಂಡಾಮಂಡಲವಾಗಿದ್ದ ಮಾಜಿ ಅಧ್ಯಕ್ಷ ಶ್ರೀಧರ್ ಹಾಲಿ ಅಧ್ಯಕ್ಷರು ಹೇಗೆ ಚುನಾವಣೆ ನಡೆಸಿದ್ದಾರೆ ಅನ್ನೋದು ಗೊತ್ತಿದೆ. ಸದಸ್ಯರನ್ನ ಕುದುರೆ ವ್ಯಾಪಾರ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಸದಸ್ಯರುಗಳು ನನ್ನ ಅವಧಿಯಲ್ಲಿ ಏನೆಲ್ಲ ಕೆಲಸ ಮಾಡಿಸ್ಕೊಂಡಿದ್ರು ಅಂತ ಗೊತ್ತಿದೆ. ನನ್ನ ಬೆನ್ನಿಗೆ ಚೂರಿ ಹಾಕಿ ಅವರಿಗೆ ಸೇಲ್ ಆಗಿದ್ದಾರೆ ಅಂತ ಆರೋಪಿಸಿದ್ರು. ಅದೇ ಹೇಳಿದಲ್ಲ, ಹಣಕಾಸದ ವಿಚಾರ ಅಷ್ಟೇ, ಹಣಕಾಸಿನ ವಿಚಾರ. ಅವ್ರಿಗೆ ಹಣಕಾಸು ಬೇಕಾಗಿತ್ತು, ನಮ್ಮ ಜೊತೆ ಇದ್ದ ಸದಸ್ಯರಿಗೆ. ನಾನು ಕೊಡೋಕ್ಕೆ ರೆಡಿ ಇರಲಿಲ್ಲ. ನಾನು ಆಲ್ರೆಡಿ ಏನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದೆ. ಅವ್ರಿಗೆ ಜೊತೆಯಲ್ಲೇ ಇದ್ದು ಎಲ್ಲ ಅನುಭವಿಸಿ, ಅಧಿಕಾರ ಅನುಭವಿಸಿ, ಅಧ್ಯಕ್ಷಗಳು ಆಗಿ ನಾನು ಚೂರಿ ಹಾಕಿ ಹೋಗಿದ್ದಾರೆ ಅಷ್ಟೇ. ಸಾಧ್ಯನೇ ಇಲ್ಲ. ಈ ಸರ್ಕಾರ ಬಂದಮೇಲೆ 1 ವರ್ಷದಲ್ಲಿ ಏನೇನು ಕೊಟ್ಟಿದ್ದಾರೆ ಗ್ರಾಂಟ್ ಅಂತ ನೋಡಲಿ. ಈಗ ಹೇಳಿ ನಾನು ಮೊನ್ನೆ ಮಧು, ನನಗೆ ಒಂದು ಸರ್ಕಾರ ನಮ್ಮದು, MLA ನಮ್ಮದು, ಮಂತ್ರಿ ನಮ್ಮದು ಅಂತ. ಈ 1 ವರ್ಷದಲ್ಲಿ ಸಾಧನೆ ಮಾಡಿ ತೋರಿಸ್ಲಿ, ನಾನು ಬಂಗಾರದ ಕಿರೀಟ ಇರ್ತಿದ್ವು. ಏನಂದರೆ 17 ಜನ ಒಟ್ಟಿಗೆ ಸದಸ್ಯರಿದ್ವಿ. ಅದರಲ್ಲಿ ನಾನು ಜಹೀರ್ ಅಂತ ಇಬ್ಬರು ಮಾತ್ರ ಜೊತೆಯಲ್ಲಿದ್ವಿ. ಇನ್ನೆಲ್ಲರೂ ಅವ್ರು ಒಟ್ಟಿಗೆ ಎಲ್ಲ ಮಾರಾಟ ಆಗಿದ್ದರು. ಅದರಿಂದ ನಾವು ಅದ್ರ ಸುದ್ದಿಗೆ ಹೋಗಲಿಲ್ಲ ಸರ್. ಆ ಸದಸ್ಯರು ಬಂದು ವೇದಿಕೆ ಮಾಡಿರಿ, ಎಲ್ಲರಿಗೂ ಒಂದು ವೇದಿಕೆ ಮಾಡಿ ಪಂಚಾಯತಿಯಲ್ಲಿ ನಾನು ಬರ್ತೀನಿ. ಆ ಸದಸ್ಯರಿಗೆ ನಾನು ಏನೇನು ಅವ್ರಿಗೆ ಮಾಡಿದ್ದೀನಿ ಅನ್ನೋದು ನಾನು ಲೆಕ್ಕ ಹೇಳ್ತೀನಿ. ಅವ್ರು ಮಾಡಿಲ್ಲ ಅಂತ ಪ್ರೂಫ್ ಮಾಡಲಿ. ಇನ್ನು ಇದಕ್ಕೆ ಕೆಂಡಾಮಂಡಲವಾಗಿರುವ ಮಂಚನಬೆಲೆ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷ ಮಧು ತಿರುಗೇಟು ಕೊಟ್ಟಿದ್ದಾರೆ. 1.5 ವರ್ಷದಿಂದ ಅಧ್ಯಕ್ಷರಾಗಿದ್ದ ಶ್ರೀಧರ್ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಿದ್ರೆ ಸದಸ್ಯರುಗಳು ನಿಮ್ಮ ಕೈ ಬಿಡ್ತಾ ಇರಲಿಲ್ಲ, ನಿಮ್ಮನ್ನ ತಿರಸ್ಕರಿಸಿ ನನ್ನ ಬಳಿ ಬರ್ತಾ ಇರಲಿಲ್ಲ. ನಮಗೆ ಕುದುರೆ ವ್ಯಾಪಾರ ಮಾಡೋದು ಗೊತ್ತಿಲ್ಲ, ಅಭ್ಯಾಸನೂ ಇಲ್ಲ. ಕುದುರೆ ವ್ಯಾಪಾರ ಮಾಡಿರೋದು ನೀನು, ನಾನಲ್ಲ. ಹಾಗೆ ನನ್ನ ಒಳ್ಳೆತನ ನೋಡಿ ಸೇಬಿನ ಹಾರ, ಬೆಳ್ಳಿ ಕಿರೀಟ ಅಭಿಮಾನಿಗಳು ಅಭಿಮಾನಕ್ಕಾಕಿದ್ದಾರೆ. ಬಚ್ಚೇಗೌಡರು ಕ್ಷಮೆ ಕೇಳಬೇಕು ಅಂತ ಹೇಳ್ತೀರಿ ಅಲ್ವಾ? ಬಚ್ಚೇಗೌಡರ ಕುಟುಂಬದ ಹೆಸರು ಹೇಳೋ ನೈತಿಕತೆ ಇದೆಯಾ ನಿಮಗೆ ಅಂತ ಕೆಂಡ ಕಾರಿದ್ದಾರೆ. ನೋಡ್ರಿ, ಈಗ
ನೀವು ಇವಾಗ ಇಲ್ಲಿ ಬಂದು ಎಲ್ಲ ಸಮಸ್ಯೆಗಳು ನೋಡ್ತಾ ಇದ್ದೀರಾ, ನಮ್ಮ ಹಿಂದೆ ಇರೋ ಸದಸ್ಯರುಗಳನ್ನು ನೋಡ್ತಾ ಇದ್ದೀರಾ, ಯಾವ ರೀತಿ ಏನು ಹೇಗೆ ಬಂದಿದ್ದಾರೆ ಅನ್ನೋದು ನಿಮಗೂ ಗೊತ್ತು. ಹಿಂದೆ 1.5 ವರ್ಷದಿಂದ ನೀನು ಅಧ್ಯಕ್ಷನಾಗಿದ್ದಪ್ಪ, ಯಾಕಪ್ಪ ಇವೆಲ್ಲ ಮಾಡಲಿಲ್ಲ? ಇವೆಲ್ಲ ಮಾಡಿದಿದ್ರೆ ಇವತ್ತು ಸದಸ್ಯರು ನಿನ್ನೊಟ್ಟಿಗೆ ಇರ್ತಾ ಇರಲಿಲ್ವಾ? ಕುದುರೆ ವ್ಯಾಪಾರ ಅಲ್ಲ ಮುಖ್ಯ, ಯಾರೂ ಕುದುರೆ ವ್ಯಾಪಾರ ಮಾಡಲ್ಲ. ನಿನಗೇನಾದರೂ ಮಾಡೋ ಅಂಥ ಅಭ್ಯಾಸ ಇದ್ದರೆ ನಮಗೆ ಗೊತ್ತಿಲ್ಲ. ನಮಗೆ ಕುದುರೆ ವ್ಯಾಪಾರ ಮಾಡೋ ಅಂಥ ಅಭ್ಯಾಸ ನಾನು ಎಲ್ಲೂ ಕಲ್ತಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ನೀನು ಯಾವತ್ತು ಅಭಿವೃದ್ಧಿಯಲ್ಲಿ ಕುಂಠಿತ ಆದೋ ನೀನು, ಅವತ್ತು ಅವರು ನಿನ್ನ ತಿರಸ್ಕಾರ ಮಾಡಿ ಇವತ್ತು ನನ್ನ ಜೊತೆ ಬಂದು ಏನೋ ಒಂದು ಊರಿಗೆ ನಮ್ಗೆ ಇರೋದು ಇದೊಂದು 1-1.5 ವರ್ಷ ಅವಧಿಯಲ್ಲಿ ಏನೋ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ನನ್ನ ಒಟ್ಟಿಗೆ ಬಂದಿದ್ದಾರೆ. ಅಷ್ಟು ಬಿಟ್ಟರೆ ಯಾವುದೂ ಕುದುರೆ ವ್ಯಾಪಾರ ಇನ್ನೊಂದು ಮತ್ತೊಂದು ಯಾರೂ ಮಾಡಿಲ್ಲ. ನಮ್ಗೆ ಅಭ್ಯಾಸನೂ ಇಲ್ಲ, ಅದು ಮಾಡೋದು ಇಲ್ಲ, ನನಗೆ ಬೇಕು ಇಲ್ಲ. ನೋಡ್ರಿ, ಇವತ್ತು ನನಗೆ ಹಾಕಿರೋವಂಥ ಬೆಳ್ಳಿ ಕಿರೀಟ ಮತ್ತು ಸೇವಿನ ಹಾರ ಎಲ್ಲ ನನ್ನ ಜನ ಅಭಿಮಾನದಿಂದ ನನಗೆ ಪ್ರೀತಿ ವಿಶ್ವಾಸಕ್ಕೆ ಅವರೇ ಒಂದು ಸ್ವಯೋಜ್ಯತವಾಗಿ ನೀನು ಆಗಿದೆಯಾ, ನಿನಗೆ ಯಾರೂ ಹಾಕಲಿಲ್ಲ. ನನಗೆ ಯಾಕೆ ಹಾಕಿದ್ರು ಅಂದರೆ ನನ್ನೊಂದು ಒಳ್ಳೆತನ, ನನ್ನ ಗುಣ ನೋಡಿ ನನಗೆ ಹಾಕಿದ್ದಾರೆ. ನೀನು ಅದ್ರ ಬಗ್ಗೆ ಎಲ್ಲ ಏನು ಟೀಕೆ ಮಾಡೋಕ್ಕೆ ಹೋಗಬೇಡ. ಮತ್ತು ನೀವು ಇದೇನೋ ಬಚ್ಚೇಗೌಡ್ರನ್ನ ಕ್ಷಮೆ ಕೇಳಬೇಕು, ಅದೇನೋ ಇದು ಮಾಡಿದ್ದಾರೆ ಅಂತೆಲ್ಲ ನಾನು ಕೇಳ್ಪಟ್ಟೆ. ಬಚ್ಚೇಗೌಡ್ರ ಹೆಸರು ಹೇಳೋಂಥ ನೈತಿಕತೆ ಇದೆಯಾ ನಿಮಗೆ? ಮೊದಲನೇದಾಗಿ ಅವ್ರು ಮಾಡಿರೋ ಅವ್ರ ತಂದೆಯವರು ಅವರು ಕುಟುಂಬದ್ದು ಹಿನ್ನೆಲೆ ತೊಗೊಂಡ್ರೆ ಅವ್ರ ಹೆಸರು ಹೇಳೋಂಥ ನೈತಿಕತೆ ಇಲ್ಲ. ಅವ್ರು ಬಂದು ನೀನು ಕ್ಷಮೆ ಯಾಚನೆ ಮಾಡಬೇಕಾ? ಯಾವ ಮಕ್ಕ ಇಟ್ಕೊಂಡು ಕೇಳ್ತೀರಿ ನೀವು? ಅವ್ರೇನಾದರೂ ನಿನ್ನ ಬಗ್ಗೆ ಮಾತಾಡಿದಾರಾ? ಹಿಂದೆ ನಿಮ್ಮ ರಿವ್ಯೂ ಒಂದು ತಗೊಂಡು ನೋಡಿರಿ, ಹಿಂದೆ ತೆಗೆದು ನೋಡಿ ಏನು ಮಾತಾಡಿದ್ದಾರೆ, ಏನಿದೆ ಅಂತ. ಫಸ್ಟು ನೋಡಿ ಒಬ್ಬರ ಬಗ್ಗೆ ಮಾತಾಡೋದು, ಟೀಕೆ ಮಾಡೋದು ಫಸ್ಟ್ ಕಲೀರಿ. ಅದು ನಿನಗೆ ಒಳ್ಳೆತನ ತಂದುಕೊಡ್ತದೆ, ಶೋಭೆ ತಂದುಕೊಡ್ತದೆ. ಇವೆಲ್ಲ ಮಾಡಿರೋದಕ್ಕೆ ನೀನು ಸದಸ್ಯರುಗಳೆಲ್ಲ ನೀನು ದೂರ ಮಾಡಿಕೊಂಡು ಇವತ್ತು ಗ್ರಾಮಸ್ಥರು ದೂರ ಆಗಿ ಇವತ್ತು ನಿನ್ನ ಮನೇಲಿ ಕೂತಿರೋದು. ಮಾಡಿಸ್ಕೊಂಡಿದ್ರೆ ಅವ್ರನ್ನ ಕೇಳಿ, ಸದಸ್ಯರುಗಳನ್ನ ಕೇಳಬೇಕು. ಇವಾಗ ಮಾಡಿಸ್ಕೊಂಡಿದ್ಯಪ್ಪ, ನನ್ನ ಜೊತೆ ಇರಬೇಕು, ನೀನು ಯಾಕೆ ಮಾಡಿದೆ ಅಂತ. ಆ ಲೆಕ್ಕಕ್ಕೆ ನೀನು ಕುದುರೆ ವ್ಯಾಪಾರ ಮಾಡಿದ್ಯಾ ಅಂತ ನೀನು ಒಪ್ಕೊಂಡಿದ್ಯಲ್ಲ ಅಲ್ವಾ? ಈಗ ಸದಸ್ಯರಿಗೆ ನಾನು ಮಾಡಿದ್ದೀನಿ ಅಂದರೆ ಅಲ್ಲಿ ಕುದುರೆ ವ್ಯಾಪಾರ ಮಾಡಿದ್ಯಾ ನೀನು ಮಾಡಿರೋನಿಗೆ ನಿನಗೆ ಗೊತ್ತು, ಮಾಡಿಸ್ಕೊಂಡಿರೋರು ಅವ್ರಿಗೆ ಗೊತ್ತು. ಪಾಪ ನನ್ನ ಹತ್ರಗೇನು ಯಾಕೆ ಕುದುರೆ ವ್ಯಾಪಾರನೂ ನನ್ನ ಸದಸ್ಯರು ನನ್ನ ಹತ್ರ ಏನು ಆಸೆ ಪಟ್ಟು ನನ್ನ ಜೊತೆ ಬಂದಿಲ್ಲ. ಮತ್ತು ಇನ್ನೊಂದು ಅದೇನೋ ಕೇಳ್ಬಿಟ್ಟು ಬಂಗಾರದ ಕಿರೀಟ ಇಡ್ತೀನಿ ಅಂತ ಹೇಳಿದೆ. ಬಂಗಾರದ ಕಿರೀಟ ಹಿಡಿಯೋಕ್ಕೆ ಹೋಗಬೇಡ. ನನಗೆ ಜನ ಮನಸ್ಸಲ್ಲಿ ಬಂಗಾರ ಕಿರೀಟ ಇಟ್ಕೊಂಡು ನನ್ನ ಜೊತೆ ಇರ್ತಾರೆ, ಅದೇ ಸಾಕು ನನಗೆ ಬಂಗಾರ ಕಿರೀಟ. ನೀನು ಹೇಳೋ ಅಂಥ ಅವಶ್ಯಕತೆ ನನಗೇನು ಬೇಕಿಲ್ಲ, ಅಂಥ ಅವಶ್ಯಕತೆ ಬರೋದು ಇಲ್ಲ ನನಗೆ. ಆ ಮಾತುಗಳೆಲ್ಲೂ ಹೇಳೋಕ್ಕೆ ಹೋಗ್ಬೇಡಪ್ಪ. ಒಟ್ಟಾರೆ ಮಂಚನಬಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೆದ ಮೇಲೆ ಪ್ರತಿಷ್ಠೆಯ ಕಣವಾಗಿದ್ದು, ಒಬ್ಬರು ಅಧಿಕಾರ ಕಳೆದುಕೊಂಡ ಹತಾಶೆಯಲ್ಲಿದ್ದರೆ ಇನ್ನೊಬ್ಬರು ಅಧಿಕಾರ ಸಿಕ್ಕ ಖುಷಿಯಲ್ಲಿದ್ದಾರೆ. ಆದರೆ ಮತದಾರರು ಮಾತ್ರ ಅಯ್ಯಯ್ಯೋ ಇವರೇನಪ್ಪ ಓಟ್ ತಗೊಂಡು ಸಾರ್ವಜನಿಕ ಸಮಸ್ಯೆ ಬಗ್ಗೆ ಗಮನ ಹರಿಸ್ರಯ್ಯ ಅಂದರೆ ರಾಜಕೀಯ ಜಿದ್ದು ಬೆಳೆಸ್ಕೊಂಡು ವೈಯಕ್ತಿಕ ಟೀಕೆಗಳನ್ನು ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಮಾತು ಬಿಟ್ಟು ಜನಸೇವೆ ಮಾಡಲಿ ಅಂತ ಸಾರ್ವಜನಿಕ ವಲಯದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 7 ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಲ್ಲಿ ನಮ್ಮ NDA ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಟ್ಟರೆ ಬಾಗೇಪಲ್ಲಿ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇನೆಂದು ಸಂಸದ ಸುಧಾಕರ್ ಕ್ಷೇತ್ರದ ಕಾರ್ಯಕರ್ತರಿಗೆ ಭರವಸೆ ನೀಡಿದರು. ಈ ಕಾರ್ಯಕ್ರಮದ ಸಂಸದರ ನಡೆ ಹಳ್ಳಿಯ ಕಡೆ ಈ ಒಂದು ಮಹತ್ತರವಾದಂತ ಕಾರ್ಯಕ್ರಮ ಈ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಈ ಒಂದು ಭಾಗಕ್ಕೆ ಇಂಥ ಕಾರ್ಯಕ್ರಮವನ್ನು ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಹಳ್ಳಿಯ ಕಡೆ ಸಂಸದರ ನಡೆ ಹಾಗೂ ಪಾತಪಾಳ್ಯ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರ ಸನ್ಮಾನ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯಿಂದ ವಂಚಿತಗೊಂಡಿದ್ದು, ರಸ್ತೆಗಳು ನಿರ್ಮಿಸಿಕೊಡುವಂತೆ, ಆಸ್ಪತ್ರೆಗಳಿಗೆ ವೈದ್ಯರನ್ನ ನೇಮಕ ಮಾಡುವಂತೆ, ಪಶು ಆಸ್ಪತ್ರೆಯ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಂತೆ, ಘಂಟಲ ಮಲ್ಲಮ್ಮ ಕಣಿವೆಯಲ್ಲಿ ಡ್ಯಾಂ ನಿರ್ಮಿಸಿಕೊಡುವಂತೆ ಸೇರಿ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ಅಹವಾಲನ್ನ ಸಲ್ಲಿಸಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ದಿವಂಗತ ಶಾಸಕ ಶ್ರೀರಾಮರೆಡ್ಡಿ ಅವರ ಅವಧಿಯಲ್ಲಿ ಮಾಡಿರುವ ಅಭಿವೃದ್ಧಿ ಬಿಟ್ಟರೆ ನಂತರದ ದಿನಗಳಲ್ಲಿ ಆಯ್ಕೆಯಾಗಿರುವ ಕಾಂಗ್ರೆಸ್ ಶಾಸಕರು ಅಭಿವೃದ್ಧಿ ಬಗ್ಗೆ ಗಮನ ಹರಿಸಿಲ್ಲ ಎಂಬುದು ಕಾಣಿಸುತ್ತಿದೆ ಎಂದು ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಕಿಡಿಕಾರಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದ ಅಭಿವೃದ್ಧಿ ಬಯಸುವ ಪ್ರತಿಯೊಬ್ಬರು ಮುಂದಿನ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ NDA ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಟ್ಟರೆ ಕ್ಷೇತ್ರದ ಅಭಿವೃದ್ಧಿಯ ಜವಾಬ್ದಾರಿಯನ್ನ ನಾನು తెగదుಕೊಳ್ಳುತ್ತೇನೆ ಎಂದು సంసదరు భరోసా ನೀಡಿದ್ದಾರೆ. ఎక్సైజ్ అధికారులకి టార్గెట్ పెడతారా ఇంత తాపిట్టాలని?
టార్గెట్ ఇస్తారంట ఒక తాలూకి ఇంత తాపాలి మీరు మనోళ్ళకి. దీనికా మనం ప్రభుత్వం కాంగ్రెస్ వాళ్ళకి మీరు ఓటేసింది. ఒక ఆసుపత్రిలో డాక్టర్లు పెట్టండి అయ్యా, మందులు ఇవ్వండి అయ్యా అంటే ఆ మందులు ఇవ్వట్లేదు. లివర్ క్యాన్సర్ వచ్చి అట్లా మందు ఇస్తా ఉంటారు. దాని నుంచి మీరు కూడా చాలా మంచి జనం, 15 ఏండ్లు ఏమి రోడ్లు కాలే, ఏమి డెవలప్మెంట్ కాలే, ఓటు వేసిందే కాంగ్రెస్. ఇప్పుడైనా బుద్ధి వచ్చి తెచ్చుకున్నారా లేదా? తెచ్చుకుంటారా లేదా? 2028లో మా ఎన్డీఏ అభ్యర్థిగా ఎవరు ఇక్కడ నిలబడతారో వాళ్ళకి 25,000 ఎక్కువ మెజారిటీతో ఎమ్మెల్యే చేయాల. చేస్తారా? నాకు నమ్మకం రావాలంటే ఇప్పుడు వచ్చే జిల్లా పంచాయతీ, తాలూక్ పంచాయతీ ఎన్నికల్లో మీరు మా క్యాండిడేట్ని గెలిపించాలి. అప్పుడు నేను నమ్ముతానబ్బా. ఎవరికైనా కూడా ఈ రోడ్ వేసి 20 ఏళ్ళు అయింది అని సుధాకర్ గారు చెప్తా ఉంటాను. ఎప్పుడు అంటే స్వర్గీయ శ్రీరామరెడ్డి గారు ఎమ్మెల్యే ఉన్నప్పుడు ఈ క్వాలిటీలో ఇదేమైనా 2 ఏళ్ళు లేక ఈ రోడ్ అయింటే మళ్ళీ ಗುಂತಲು ಪಡ್ತಾ ఉంది. ಈ ಕಾರ್ಯಕ್ರಮದಲ್ಲಿ ಜನವರಿ 16ರಂದು ಪಾತಪಾಳ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಗೊಂಡಿರುವ ಬಿಜೆಪಿ ಬೆಂಬಲಿತ ನೂತನ ಅಧ್ಯಕ್ಷ ಎನ್ ಮಂಜುನಾಥ್ ಅವರನ್ನ ಸಂಸದರು ಮುಖಂಡರು ಸನ್ಮಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ ರೆಡ್ಡಿ, ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪ ರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗುಜ್ಜೇಪಲ್ಲಿ ಸುಧಾಕರ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸರೋಜಮ್ಮ, ಎನ್ ಶಿವಕುಮಾರ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಸ್ತ ಜನತೆಗೆ ಸ್ವಸ್ತಿಕ್ ವೆಂಚರ್ಸ್ ರವರಿಂದ ಮಕರ ಸಂಕ್ರಾಂತಿ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಸಿಹಿ ಸುದ್ದಿ. ನಿಮ್ಮ ಸ್ವಂತ ಗೃಹ ನಿರ್ಮಾಣದ ಕನಸನ್ನ ನನಸಾಗಿಸಿಕೊಳ್ಳಿ, ಅದು ಕೂಡ 24 ಕ್ಯಾರೆಟ್ನ 10 ಗ್ರಾಂ ಉಚಿತ ಚಿನ್ನದೊಂದಿಗೆ. ಅರೆ, ಎಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 40 ನಿಮಿಷ ಹಾಗೂ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯಿಂದ 10 ನಿಮಿಷದ ಪ್ರಯಾಣದ ಅಂತರದಲ್ಲಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ 8 ಎಕರೆ ವಿಸ್ತೀರ್ಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಪ್ರಸ್ತಾಪಿತ 4 ಲೈನ್ ಹೆದ್ದಾರಿಯನ್ನು ಹೊಂದಿಕೊಂಡಂತೆ ಅಭಿವೃದ್ಧಿಗೊಂಡಿದೆ. ಡಿಸಿ ಕನ್ವರ್ಷನ್ ಜೊತೆಗೆ ಈ ಖಾತಾವುಳ್ಳ 116 ಪ್ರೀಮಿಯಂ ಫ್ಲಾಟ್ಸ್ಗಳು ಸ್ಕ್ವೇರ್ ಫೀಟ್ಗೆ ಕೇವಲ 1699 ರೂಗಳಿಂದ ಪ್ರಾರಂಭ. 24 ಗಂಟೆ ಸಿಸಿಟಿವಿ ಕಣ್ಗಾವಲು, 30 ಅಡಿ ಅಗಲದ ಬ್ಲಾಕ್ ಟಾಪ್ ರಸ್ತೆಗಳು, ಲ್ಯಾಂಡ್ ಗಾರ್ಡನ್ ವಾಕಿಂಗ್ ಪಾತ್, ಫ್ರೂಟ್ ಗಾರ್ಡನ್, 24 ಗಂಟೆ ವಿದ್ಯುತ್ ಸಂಪರ್ಕದೊಂದಿಗೆ ಎಲ್ಇಡಿ ಸ್ಟ್ರೀಟ್ ಲೈಟ್ಸ್ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ನೀರಿನ ಸೌಲಭ್ಯ, ಉತ್ತಮ ಡ್ರೈನೇಜ್ ಮತ್ತು ಪ್ರತ್ಯೇಕ ಸೈಟ್ಗಳಿಗೆ ಸ್ಯಾನಿಟರಿ ಕನೆಕ್ಷನ್ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ವಿಶೇಷ ಗೋಲ್ಡನ್ ಆಫರ್ ಮಹಾಶಿವರಾತ್ರಿ ಹಬ್ಬದ ಒಳಗೆ ನೋಂದಣಿ ಮಾಡಿಸಿಕೊಳ್ಳುವ ಗ್ರಾಹಕರಿಗೆ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ ಮೂಲಕ ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986056060. ಅನದರ್ ನಂಬರ್ 9945306060. ಮಕ್ಕಳಿಲ್ಲದ ದಂಪತಿಗಳಿಗೊಂದು ಸುವರ್ಣ ಅವಕಾಶ. ನೋವಾ ಐವಿಎಫ್ ಫರ್ಟಿಲಿಟಿ ಮತ್ತು ಸಿಎಸ್ಐ ಆಸ್ಪತ್ರೆ, ಮಿಷನ್ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಇವರ ಸಹಯೋಗದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಉಚಿತ ಬಂಜೇತನ ಸಮಾಲೋಚನಾ ಶಿಬಿರ. ದಿನಾಂಕ 26/1/2025 ಭಾನುವಾರ. ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ನಿಮಗೆ ಕೆಳಗಿನ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇಲ್ಲಿಗೆ ಭೇಟಿ ನೀಡಿ. 1 ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ಗರ್ಭ ಧರಿಸಲು ಪ್ರಯತ್ನಿಸುತ್ತಿದ್ದರೆ, ಅನೇಕ ಬಾರಿ ಗರ್ಭಪಾತವಾಗಿದ್ದರೆ, ಅನೇಕ ಐಯುಐ ಅಥವಾ ಐವಿಎಫ್ ವೈಫಲ್ಯತೆ ಹೊಂದಿದ್ದರೆ, ವರದಿಗಳು ಸಾಮಾನ್ಯವಾಗಿದ್ದರೂ ಗರ್ಭ ಧರಿಸಲು ಅಸಾಧ್ಯವಾಗಿದ್ದರೆ, ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರುವುದು ಅಥವಾ ವೀರ್ಯಾಣು ಇಲ್ಲದಿರುವುದು, ಪಿಸಿಒಎಸ್ ಸಮಸ್ಯೆ, ಫೆಲೋಪಿಯನ್ ನಾಳದಲ್ಲಿ ಅಡಚಣೆ,
ಎಂಡೋಮೆಟ್ರಿಯಾಸಿಸ್ ಅಥವಾ ಗರ್ಭಾಶಯದ ಫೈಬ್ರಾಯ್ಡ್ನಂತಹ ಸಮಸ್ಯೆ ಇದ್ದರೆ ದ್ವಿತೀಯ ಅಭಿಪ್ರಾಯ. ಡಾಕ್ಟರ್ ಅಪೂರ್ವ ಸತೀಶ್ ಅಮರ್ನಾಥ್, ಹಿರಿಯ ಬಂಜೆತನ ತಜ್ಞರು. ಡಾಕ್ಟರ್ ರತೀಶ್ ಜಾನ್ಸನ್, ಮೆಡಿಕಲ್ ಸೂಪರಿಂಟೆಂಡೆಂಟ್, ಸಿಎಸ್ಐ ಆಸ್ಪತ್ರೆ. IVF ಪ್ಯಾಕೇಜ್ ಮೇಲೆ ವಿಶೇಷ ರಿಯಾಯಿತಿ. ಸ್ಥಳ ಸಿಎಸ್ಐ ಆಸ್ಪತ್ರೆ, ಮಿಷನ್ ಆಸ್ಪತ್ರೆ, ಚಿಕ್ಕಬಳ್ಳಾಪುರ. ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 9019902483, 9019902477. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜ್ಯುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ತಕ್ಷಣ ಬೇಕಾಗಿದ್ದಾರೆ. HR ಮಾರ್ಟ್ ಗ್ಲೋಬಲ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್. ಸ್ಥಳ #1865, 4ನೇ ಮಹಡಿ, 1ನೇ ಹಂತ, 5ನೇ ಬ್ಲಾಕ್, HBR ಲೇಔಟ್, ಬೆಂಗಳೂರು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ಆಟೋ ಚಾಲಕರು ಬೇಕಾಗಿದ್ದಾರೆ. ಸಂಬಳ 18,000ದಿಂದ 40,000ವರೆಗೆ. ESI PF ಜೊತೆಗೆ ವಸತಿ ಮತ್ತು ಊಟದ ಸೌಲಭ್ಯ ಲಭ್ಯವಿದೆ. ವಯಸ್ಸು 18ರಿಂದ 40 ವರ್ಷದವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900388864, 9900993348. ಅನದರ್ ನಂಬರ್ 8123864849. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. 3 BBQ ರೆಸ್ಟೋ ಕೆಫೆ ನ್ಯೂ ಇಯರ್ ಬಿಗ್ ಸೇಲ್. ರೋಲ್ಸ್, ಸ್ಪೆಷಲ್ ಕಬಾಬ್ ಬೈ 1 get 1 ಜೊತೆಗೆ ಬೈ 2 get 1 ಆಫರ್ಗಳು. ಜೋಡಿಗಳಿಗೆ 10% ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಐಡಿಯನ್ನು ತೋರಿಸಿದರೆ 10% ರಿಯಾಯಿತಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ವಿವಿಧ ಕೂಲ್ ಡ್ರಿಂಕ್ಸ್ಗಳು, ಸೂಪ್, ರೋಲ್ಸ್, ಪನ್ನೀರ್, ಫ್ರೆಂಚ್ ಫ್ರೈಸ್, ಮೋಮೋಸ್, ಗೋಬಿ, ಮಶ್ರೂಮ್, ಬೇಬಿಕಾರ್ನ್, ನೂಡಲ್ಸ್, ಚಿಕನ್ ಸ್ಟಾರ್ಟರ್ಸ್, ರೈಸ್ ಐಟಮ್ಸ್ ದೊರೆಯುತ್ತದೆ. ವಿಶೇಷವಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ BBQ ಒರಿಜಿನಲ್ ಟೇಸ್ಟ್, ರೆಡ್ ಹಾರ್ಟ್ BBQ, ರೆಡ್ ಬಟರ್ BBQ, ಲಾಲಿಪಾಪ್ BBQ, ಲೆಗ್ ಪೀಸ್ BBQ, ಬಟರ್ ಲೆಗ್ ಪೀಸ್ BBQ. ಖಾದ್ಯಗಳನ್ನು ಗ್ರಿಲ್ಸ್ಗಳ ಮೇಲೆ ತಯಾರಿಸಿ ಸ್ವಾದಿಷ್ಟಕರ ರುಚಿಯೊಂದಿಗೆ ಪರಿಚಯಿಸುತ್ತಿದ್ದೇವೆ. ನಮ್ಮ ಶಾಖೆಗಳು ಪಾವಗಡ, ಚಿಕ್ಕಬಳ್ಳಾಪುರ, ಕಲ್ಯಾಣದುರ್ಗ, ಬೆಂಗಳೂರು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. 3 BBQ ರೆಸ್ಟೋ ಕೆಫೆ, BB ರಸ್ತೆ ಆಪೋಸಿಟ್ ಟು ಗಿರಿಯಾಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 80506910994.
ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಮಂಚೇನಹಳ್ಳಿ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿಯ ಪಿಡಿಒ ದಲಿತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದ್ದಾರೆ. ಅವರನ್ನು ವರ್ಗಾವಣೆ ಮಾಡಲು ಒತ್ತಾಯಿಸಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಸಮತಾ ಸೈನಿಕ ದಳದ ಮುಖಂಡರು ಆರೋಪಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ತೊಲಗಲಿ 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 ದಲಿತ ವಿರೋಧಿ ಪಿಡಿಒಗೆ ಹೇಳಿ ಧಿಕ್ಕಾರ, ದಲಿತ ವಿರೋಧಿ ಪಿಡಿಒಗೆ ಹೇಳಿ ಧಿಕ್ಕಾರ, ಅಟ್ಟಹಾಸಕ್ಕೆ ಹೇಳಿ ಧಿಕ್ಕಾರ. ಮಂಚೇನಹಳ್ಳಿ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿಗೆ ಸೇರಿದ ಬಂದರಹಳ್ಳಿ ಗ್ರಾಮಕ್ಕೆ ಪಿಡಿಒ ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿ ಮೂಲಭೂತ ಸೌಕರ್ಯಗಳನ್ನು ಸಹ ಸರಿಯಾಗಿ ಕಲ್ಪಿಸದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆರೋಪಿಸಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಸಮತಾ ಸೈನಿಕ ದಳದ ಮುಖಂಡರು ಹಾಗೂ ಪದಾಧಿಕಾರಿಗಳು ಗೌಡಗೆರೆ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಸಮತಾ ಸೈನಿಕ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟರಮಣಪ್ಪ ಮಾತನಾಡಿ, ಕೇವಲ ಓಟಿಗಾಗಿ ಮಾತ್ರ ಜನಪ್ರತಿನಿಧಿಗಳು ದಲಿತರನ್ನ ನೋಡುತ್ತಿದ್ದಾರೆ. ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸುತ್ತಿಲ್ಲ ಎಂದು ಪಿಡಿಒ ವಿರುದ್ಧ ಹಲವಾರು ಬಾರಿ ದೂರು ಸಲ್ಲಿಸಿದ್ರೂ ಸಹ ಅಧಿಕಾರಿಗಳು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಡಿಜಿಟಲ್ ಲೈಬ್ರರಿಯಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ನಿಯಮಬದ್ಧವಾಗಿ ಹಾಕದೆ ಅವರ ಗೌರವಕ್ಕೆ ಚ್ಯುತಿ ತಂದಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ಇವತ್ತು ಏನು ಗೌಡಗೆರೆ ಗ್ರಾಮ ಪಂಚಾಯತಿ ಮುಂದೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರಿ, ಏನು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಅಂತಂದ್ಬಿಟ್ಟು. ಏನ್ ಸರ್, ಈ ಒಂದು 21ನೇ ಶತಮಾನದಲ್ಲೂ ಈ ತರದ ಒಂದು ಅವ್ಯವಸ್ಥೆ ಎದ್ದು ಕಾಣ್ತಾ ಇದೆ, ಏನ್ ಹೇಳ್ತೀರಾ? ಈ ಅವ್ಯವಸ್ಥೆಗೆ ಕಾರಣ ಮೂಲವಾಗಿ ಇಲ್ಲಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ರಾಜಕಾರಣಿಗಳಿದ್ದು ಮತ್ತು ಇಲ್ಲಿ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ಪಿಡಿಒ. ಇದು ಇವತ್ತಿನ ಸಮಸ್ಯೆ ಅಲ್ಲ. ನಮಗೆ ಹೇಳೋದಕ್ಕೂ ಒಂಥರ ಬಾಧೆ ಆಗುತ್ತೆ, ಅಸಹ್ಯನೂ ಆಗುತ್ತೆ. ಈಗ ನೀವು ಕೇಳಿದ ಪ್ರಶ್ನೆನೇ ಅದನ್ನು ಕೇಳದೆ ಜೀರ್ಸ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂತ ಹೇಳಿದ್ರೆ ಇದನ್ನ ರಾಜಕಾರಣಿಗಳು ಮನದಟ್ಟು ಮಾಡ್ಕೋಬೇಕು. ಏನು ಚುನಾವಣೆ ಬಂದಾಗ ಹಳ್ಳಿಗಳ ಕಡೆ ಬಂದು ತನ್ನ ಅನುಚರರೊಂದಿಗೆ ನಾವಿರೋದೇ ದಲಿತರ ಪರ, ಹಿಂದುಳಿದವರ ಪರ, ಅಂಬೇಡ್ಕರ್ ಪರ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಫೋಟೋಗಳಿಟ್ಕೊಂಡು ದಲಿತರ ಮನೆಗೆ ಬಂದು ಊಟ ಮಾಡಿಕೊಂಡು ಮತಗಳನ್ನು ಗಿಟ್ಟಿಸಿ ಅಧಿಕಾರಕ್ಕೆ ಬಂದಂಥ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಸದಸ್ಯರಾಗಿರ್ಬೋದು, ಜಿಲ್ಲಾ ಸಮಿತಿ ಸದಸ್ಯರಾಗಿರ್ಬೋದು, ಯಾರೇ ಆಗಿರ್ಬೋದು, ಕೊಟ್ಟ ಮಾತನ್ನು ಕೇವಲ ಕನಿಷ್ಠ ಒಂದು 5% ಆದರೂ ನಡ್ಕೋಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲಿದೆ. ಇಷ್ಟು ವರ್ಷಗಳಿಂದ ಮೂಲಭೂತ ಸೌಲಭ್ಯ ಇಲ್ಲ ಅಂತೇಳಿ ಒಬ್ಬ ದಲಿತ ಗ್ರಾಮದವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಆದೇಶ ತಂದ್ರೂ ಸಹ ಹೈಕೋರ್ಟ್ ಆದೇಶಕ್ಕೂ ಲೆಕ್ಕ ಕೊಡ್ತಾ ಇಲ್ಲ, ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಮಟ್ಟದಲ್ಲಿ ಇಲ್ಲಿನ ರಾಜಕಾರಣಿಗಳು ಇಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪರೋಕ್ಷವಾಗಿ ಯೋಚನೆ ಮಾಡಬೇಕಾಗಿದೆ. ಇನ್ನು ಗ್ರಾಮಸ್ಥ ನಾರಾಯಣಪ್ಪ ಮಾತನಾಡಿ, ಬಂದರಹಳ್ಳಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನ ಅಧಿಕಾರಿಗಳು ಕಲ್ಪಿಸುತ್ತಿಲ್ಲ ಎಂದು ಹೈಕೋರ್ಟ್ಗೆ ಹೋಗಿ ಆರ್ಡರ್ ತಂದರೂ ಸಹ ಅಧಿಕಾರಿಗಳು ಕಿಂಚಿತ್ತೂ ತಲೆ ಕೆಡಿಸಿಕೊಳ್ತಿಲ್ಲ. ಪಿಡಿಒ ಇಲ್ಲಸಲ್ಲದ ಕಾರಣಗಳನ್ನ ಹೇಳಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ, ದಲಿತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಆದರೆ ಈ ಬಂದರಹಳ್ಳಿ ಗ್ರಾಮ ನಮ್ಮ ಈ ಗೌಡಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ.
ಈ ಗೌಡಗೆರೆ ಗ್ರಾಮ ಪಂಚಾಯತಿಗೂ ಮತ್ತು ಬಂದರಹಳ್ಳಿಗೂ ಸುಮಾರು 6 ಕಿಲೋಮೀಟ್ರ್ ದೂರ ಇದೆ. ಆದರೆ ಪಕ್ಕದಲ್ಲೇ 1 ಕಿಲೋಮೀಟ್ರ್ ಅಂತರದಲ್ಲಿ ಹಳೇಹಳ್ಳಿ ಗ್ರಾಮ ಪಂಚಾಯತಿ ಇದೆ. ಇಲ್ಲಿನ ಅಧಿಕಾರಿಗಳು ಅಥವಾ ಬೇರೆ ಯಾವ ರೀತಿಯಿಂದ ಅದನ್ನು ಎಲ್ಲರೂ ದಲಿತರಿರೋ ಒಂದು ಗ್ರಾಮನೇ 6 ಕಿಲೋಮೀಟ್ರ್ ವ್ಯಾಪ್ತಿಗೆ ಒಳಪಡಿಸಿದ್ದಾರೆ. ಇದು ಮೊದಲನೇ ತಪ್ಪು. ಇದು ವೈಜ್ಞಾನಿಕನೋ ಅವೈಜ್ಞಾನಿಕನೋ ಗೊತ್ತಿಲ್ಲ, ಆದರೆ ಆ ಊರಿಗೆ ಮೂಲ ಸೌಕರ್ಯಗಳಿಲ್ಲ. ಇದರ ಬಗ್ಗೆ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದರೂ ಸಹ ಈ ಗೌಡಗೆರೆ ಗ್ರಾಮ ಪಂಚಾಯತಿ PDO ಆಗಲಿ ಅಧಿಕಾರಿಗಳಾಗಲಿ ಯಾರೂ ಬರಲಿಲ್ಲ, ಮಾಡಲಿಲ್ಲ. ಹೈಕೋರ್ಟ್ ಹೋಗಿ ನನ್ನ ಸ್ವಂತ ಪೆನ್ಷನ್ ದುಡ್ಡಿಂದಾನೇ ಆ ಊರಿಗೆ ಏನೇನು ಮೂಲ ಸೌಕರ್ಯ ಬೇಕೋ ಎಲ್ಲನೂ ಆದೇಶ ಮಾಡ್ಕೊಂಡು ಬಂದರು. 11/3/2020 ಈ ಹೈಕೋರ್ಟ್ ಆದೇಶ ಮಾಡಿದೆ. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಎಲ್ರಿಗೂ ಆದೇಶ ನೀಡಿ 2 ತಿಂಗಳ ಒಳಗಾಗಿ ಆ ಊರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಕೊಡಬೇಕು ಅಂತೇಳ್ಬಿಟ್ಟು ಆದೇಶ ನೀಡಿದರೂ ಸಹ ಯಾರೂ ಮಾಡಲಿಲ್ಲ. ಆದರೆ ಇದೇ ಒಬ್ಬ PDO ಮತ್ತು ಇವರು ಸರ್ವೆ ಆಗಿಲ್ಲ ಹೇಳ್ತಾ ಇದ್ರು. ಆದರೆ ಅದೇ ದಿನ ಸರ್ವೆ ಅಧಿಕಾರಿಗಳು ಬಂದು, ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ಆ ಊರನ್ನು ಸರ್ವೆ ಮಾಡಿ ಗಡಿಗಳನ್ನು ಗುರುತಿಸಿ ಈಗಿರಬೇಕಂತ ಲೋಕೇಶ್ PDO ಅವರಿಗೆ ಅವರ ಇದರಲ್ಲೇ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆದರೆ ಇವರು ಇಷ್ಟು ವರ್ಷಗಳಾದ್ರೂ ಮಾಡಲಿಲ್ಲ. ಇನ್ನು ಪ್ರತಿಭಟನಾಕಾರರು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್ ದೀಪ್ತಿ, PDO ಮೇಲಿನ ಆರೋಪಗಳನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದರು. ಸೈನಿಕ ದಳ್ಳವರು ಹಾಗೂ ಗೌಡಗೆರೆ ಗ್ರಾಮಸ್ಥರು ಎಲ್ಲರೂ ಇಲ್ಲಿ PDO ಕಚೇರಿಯಲ್ಲಿ ಹಾಜರಾಗಿರ್ತಾರೆ. ಅವ್ರದ್ದು ಕುಂದುಕೊರತೆಗಳು ಎಸ್ಪೆಷಲಿ PDO ಅಗೇನ್ಸ್ಟ್ ಸ್ವಲ್ಪ ಅವ್ರಿಗೆ ಅಸಮಾಧಾನ ಇರೋದನ್ನು ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಪತ್ರ ಬರೆದಿದ್ದಾರೆ. ಅದನ್ನ ತಲುಪಿಸೋ ಜವಾಬ್ದಾರಿನ ನಾವು ತಗೊಂಡಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದನ್ನ ಸಲ್ಲಿಸಿ ತದನಂತರ ಅವ್ರ ಕಡೆಯಿಂದ ಕಳಿಸ್ತೀವಿ. ಆಮೇಲೆ ಅವರು ಅಂದ್ರೆ ಸಮತಾ ಸೈನಿಕ ದಳ ಕಡೆಯಿಂದ ಅವ್ರ ಕಡೆಯಿಂದ ಏನು ಅಪವಾದಗಳು ಬರ್ತಿದಾವೆ, ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಚಿತ್ರನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಥವಾ ಸರಿಯಾದ ರೀತಿಯಲ್ಲಿ ಅದನ್ನ ಅಳವಡಿಸದೆ ಅಥವಾ ಫೋಟೋನ ನೀಟಾಗಿ ಅದೇನ್ ಜಾಸ್ತಿ ಖರ್ಚು ಬರಲ್ಲ ಅಂತದನ್ನ ನೀಟಾಗಿ ಹಾಕಿಲ್ಲ, ಇಲ್ಲ ಹಾಕ್ಲೇಬಾರ್ದಾಗಿತ್ತು ಅಂತ ಅವ್ರದೊಂದು ಆರೋಪ ಬಂದಿದೆ PDO ಅವ್ರ ಮೇಲೆ. ಅದಲ್ದಿರ ಮೂಲಭೂತ ಸೌಕರ್ಯಗಳು ಒದಗಿಸಿಲ್ಲ ಗೌಡಗೆರೆ ಗ್ರಾಮಸ್ಥರಿಗೆ, ಬಂದ್ರಳ್ಳಿ ಗ್ರಾಮಸ್ಥರಿಗೆ ಮೂಲಭೂತ ಸೌಲಭ್ಯಗಳನ್ನ ದೊರಕಿಸಿಲ್ಲ. ಹಾಗೂ ಅವ್ರ ಮೇಲೆ ಹಲವಾರು ಅಪವಾದಗಳು ಕೇಳಿ ಬರ್ತಿವೆ. ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಹಾಗೂ ಪೊಲೀಸ್ ಅಧಿಕಾರಿಗಳಿಗೂ ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಆರೋಪಗಳ ಬಗ್ಗೆ PDO ಅವರನ್ನ MMTV ವಾಹಿನಿ ಫೋನಿನ ಮೂಲಕ ಸಂಪರ್ಕಿಸಿತಾದ್ರೂ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿ ಮೀಟಿಂಗ್ನಲ್ಲಿದ್ದೇನೆ ಎಂದು ತಿಳಿಸಿದರು. ಒಟ್ನಲ್ಲಿ ಅಭಿವೃದ್ಧಿ ಅಂತ ಜನಪ್ರತಿನಿಧಿಗಳು ಉದ್ದುದ್ದ ಭಾಷಣ ಬೀಗಿದ್ದಾರೆ. ಆದರೆ ಹೈಕೋರ್ಟ್ ಆದೇಶ ಇದ್ರೂ ಸಹ ಗ್ರಾಮದ ಮೂಲಭೂತ ಸೌಕರ್ಯಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಏನನ್ನ ಬೇಕೋ ದೇವ್ರೇ ಬಲ್ಲ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಗ್ರಾಮಕ್ಕೆ ಬೇಕಾದ ಸೌಲಭ್ಯಗಳನ್ನ ಕಲ್ಪಿಸುತ್ತಾರಾ? ಕಾದು ನೋಡಬೇಕಾಗಿದೆ. ನಾಸಿರ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಅಭಿವೃದ್ಧಿಗೆ ನಮ್ಮ ವಿರೋಧವಿಲ್ಲ. ನ್ಯಾಯಯುತವಾಗಿ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಿ ನಾವು ಸಹಕಾರ ನೀಡುತ್ತೇವೆಂದು ಅಧಿಕಾರಿಗಳ ಮೇಲೆ ಅಂಗಡಿ ಮಾಲೀಕರು ಗರಂ ಆಗಿ ಆಕ್ರೋಶಗೊಂಡ ಘಟನೆ ನಡೆದಿದೆ. ತೆರವು ಮಾಡುವುದು, ಇಲ್ಲದಿದ್ದ ಪಕ್ಷದಲ್ಲಿ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಚಿಂತಾಮಣಿ ತಾಲೂಕಿನ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಕೈವಾರ ತಾತಯ್ಯನವರ ಕ್ಷೇತ್ರ ಇಡೀ ರಾಜ್ಯದಲ್ಲೇ ಹೆಸರುವಾಸಿಯಾಗಿದೆ. ಇಲ್ಲಿಗೆ ಪ್ರತಿನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಿರುತ್ತಾರೆ. ಕೈವಾರ ತಾತಯ್ಯನವರ ದೇವಸ್ಥಾನದ ಸಮೀಪ ಸರ್ಕಲ್ ಹಾಗೂ ಅಕ್ಕಪಕ್ಕದ ಹಲವು ಅಂಗಡಿ ಮಾಲೀಕರು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದರು. ಇಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ಹಾಗೂ ಸಿಬ್ಬಂದಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಫುಟ್ಪಾತ್ ಒತ್ತುವರಿ ತೆರವು ಮಾಡಲು ಮುಂದಾದಾಗ ಸ್ಥಳೀಯರು
ಅಧಿಕಾರಿಗಳ ಮೇಲೆ ಗರಂ ಆಗಿ ಒತ್ತುವರಿ ತೆರವುಗೊಳಿಸಬೇಕೆಂದರೆ ಮೊದಲು ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಎಂದು ಆಗ್ರಹಿಸಿದ್ದಾರೆ. ಫುಟ್ಪಾತ್ ಮಾರ್ಜಿನ್ ಅಂತ ಮಾರ್ಕ್ ಮಾಡಿಬಿಡಿ ನೀವು. ಅಲ್ಲ ಮಾರ್ಕ್ ಮಾಡಕ್ಕೆ ಇರೋರು ಉಳ್ಳೋರು ಒಂದು ಇಲ್ಲದೆ ಇರೋರು ಒಂದು ಮಾಡಬೇಡಿ. ಯಾರಿಗೂ ಯಾವುದು ಭೇದ ಮಾಡ್ತಾ ಇಲ್ಲ. ಸರಿ ದಯವಿಟ್ಟು ನೀವು ತಪ್ಪಾಗಿ ಅರ್ಥ ಮಾಡಬೇಡಿ. ಯಾರೋ ಒಬ್ಬರು ಪ್ರೇರೇಪಿತದಿಂದ ನಾವು ಹೋಗೋದಕ್ಕೆ ರೆಡಿ ಇಲ್ಲ. ಒಂದು ಮಾತು ಹೇಳ್ತೀನಿ ಕೇಳಿ. ನಾನು ಹೇಳ್ಬಿಡ್ತೀನಿ ಜೆಸಿಬಿ ಬರ್ತದೆ ಆ ಕಡೆ ಕ್ಲೀನ್ ಮಾಡ್ಕೊಂಡು ಬರ್ತಾರೆ ಮಾಡಿ ಅಷ್ಟೊಂದು ತೆಗಿಬೇಕು. ಅಲ್ಲ ಸರ್ ನೀವು ಕ್ಲೀನ್ ಮಾಡಿಸಿ ನಾವು ಆ ಕಡೆ ಹೊರಟೋಗ್ತೀವಿ. ಆಯ್ತು ಈಗ ತಕ್ಷಣಕ್ಕೆ ನಾವು ಲೆವೆಲ್ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಇವತ್ತೊಂದಿನ ಟೈಮ್ ಕೊಡಿ ಸರ್. ಈಗ ರೆಡಿ ಇಟ್ಕೊಂಡು ಬರ್ಬೇಕಲ್ಲ ಸರ್ ನೀವು. ಬರಲ್ಲ ಸರಿ ಇಟ್ಕೊಂಡು ಬರ್ಬೇಕು ಅಂತ ಇಲ್ಲಿದೆ ಎಲ್ಲಿ ಇಲ್ಲ ಸರ್. ಒಂದು ನಿಮಿಷ ನಾನು ಒಂದು ನಿಮಿಷ ಮಾತಾಡ್ತಾ ಇದ್ದೀನಿ. ನಂದೊಂದು ಕ್ಲಿಯರ್ ನಾವು ಅದಕ್ಕೆ ಅಭಿವೃದ್ಧಿಗೆ ಅಡ್ಡಿಪಡಿಸೋರಲ್ಲ. ಮಾರ್ಕ್ ಮಾಡಿದ್ರು ಫಸ್ಟ್ ಹೌದಾ ಇಲ್ವಾ? ಯಾವುದಕ್ಕೆ? ಚಿಂತಾಮಣಿಯಲ್ಲಿ ಮಾಡ್ತಾರೆ ಅವರು ಯಾವುದೇ ಆಗಿರ್ಲಿ ಫುಟ್ಪಾತ್ ಮುನ್ಸಿಪಲ್ ವ್ಯಾಪ್ತಿ ಬರುವಂತದ್ದು ಯಾವುದನ್ನು ಮಾಡಿಲ್ಲ ಸರ್. ಮುನ್ಸಿಪಲ್ ಟೌನ್ ನಲ್ಲಿ ಬರುತ್ತೆ, ಪಂಚಾಯತಿ ಗ್ರಾಮದಲ್ಲಿ ಇದೆ. ಡ್ರೈನೇಜ್ ಅಲ್ಲಿದೆ, ಡ್ರೈನೇಜ್ ಹಿಂದೆ ಅಷ್ಟೇ ಅಲ್ವಾ? ಡ್ರೈನೇಜ್ ಹಿಂದೆ ಎಲ್ಲರೂ ಹೋಗ್ಬೇಕಾ ನಾವು ಮಾತ್ರ ಹೋಗ್ಬೇಕಾ? ಆಯ್ತು ಈಗ ಮಾರ್ಕ್ ಮಾಡಿ ತೋರಿಸಿ ನೀವು ಇಲ್ಲಿ. ಅಲ್ಲ ನಮ್ಮದು ಮಾಡಿ ಇನ್ನೊಂದು ಬಿಟ್ರೆ ನಾವು ಒಪ್ಕೊಳ್ಳೋದು. ಎಲ್ಲದೂ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ನಿಮ್ದು ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಎತ್ಕೊಳ್ರಿ. ಆಮೇಲೆ ಚರ್ಚೆ ಮಾಡ್ಬಿಟ್ಟು ಮತ್ತೇನ್ ಮಾಡಕ್ಕಾಗತ್ತೆ ಈಗ ಪಂಚಾಯಿತಿ ಅಧಿಕಾರಿಗಳು ಕೆಲವೊಂದು ಕಡೆ ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸಿ ಕೆಲ ಅಂಗಡಿ ಮಾಲೀಕರು ಅಂಗಡಿ ಮುಂಭಾಗ ಶೀಟ್ಗಳನ್ನ ಹಾಕಿಕೊಂಡಿದ್ದು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸದಿದ್ದರೆ ನಾವುಗಳೇ ಖುದ್ದಾಗಿ ಬಂದು ತೆರವುಗೊಳಿಸುತ್ತೇವೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಚ್ಚರಿಕೆ ನೀಡಿ ಹೋಗಿದ್ದಾರೆ. ರಸ್ತೆ ಅಗಲೀಕರಣ ಮಾಡಕ್ಕೆ ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸಲಾಗುತ್ತಿದೆ ಎಂದು ಮಾಹಿತಿ ಗೊತ್ತಾಗಿದೆ. ತೆರವು ಮಾಡುವುದು, ಇಲ್ಲದಿದ್ದ ಪಕ್ಷದಲ್ಲಿ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಯತಕ್ಕದ್ದು. ಹಾಗೂ ಅಂದಿನಿಂದಲೇ ಪ್ಲಾಸ್ಟಿಕ್ ಸಹ ಮಾರಾಟ ರದ್ದು ಮಾಡುವುದು. ಸಾರ್ವಜನಿಕರಿಗೆ ಈ ಮೂಲಕ ತಿಳಿಪಡಿಸುವುದೇನೆಂದರೆ ಈಗಾಗಲೇ ನಿಮಗೆ ರಸ್ತೆ ಅಕ್ಕಪಕ್ಕ ಬೇಕಾಗಿ ನೋಟಿಸ್ ಮಾಡಿದ್ರಾ? ಇಂಡಿವಿಜುವಲ್ ಏನು ಮಾಡಿದ್ರಾ? ಪಾಂಪ್ಲೆಟ್ ಕೊಟ್ಟಿದ್ದೀರಾ ನೀವು ಅಷ್ಟೇ. ಇಂಡಿವಿಜುವಲ್ ನೋಟಿಸ್ ಕೊಡಕ್ಕೆ ನಿಮ್ದು ಆಸ್ತಿ ಅಲ್ರಿ ಅದು? ಆಸ್ತಿ ಅಲ್ಲ, ಅಲ್ಲಲ್ಲ ಆಸ್ತಿ ಅಲ್ಲ, ಅಲ್ಲಲ್ಲ ಈಗ ಯಾರಿಟ್ಟಿದ್ರೆ ಏನು ಅಂತ ಹೇಳಿ ಮಾಡಿಲ್ಲ. ನಾನು ಹೇಳ್ತೀನಿ ಕೇಳಿ. ಅಲ್ಲ ಸರ್ ಹೌದು ಸರಿ. ಈಗ ಹೇಳ್ತಿದ್ರಲ್ಲ. ಇಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ.
ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ: ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಶ್ರೀನಿವಾಸಪುರ ತಾಲೂಕಿನ ಹೊಸಹೊಡ್ಯ ಗ್ರಾಮದ ಅರಣ್ಯ ಹಾಗೂ ಕಂದಾಯ ಇಲಾಖೆಯ ಸರ್ವೆ ಕಾರ್ಯ ಯಶಸ್ವಿಯಾಗಿ ನೆರವೇರಿತೆಂದು ಜಿಲ್ಲಾಧಿಕಾರಿ ರವಿ ತಿಳಿಸಿದರು. ಹೊಸಹೊಡ್ಯ ಗ್ರಾಮದ ಅರಣ್ಯ ಹಾಗೂ ಕಂದಾಯ ಇಲಾಖೆಯ ಸರ್ವೆ ಕಾರ್ಯ ಮುಕ್ತಾಯ ಮಾಡಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಶ್ರೀನಿವಾಸಪುರ ತಾಲೂಕಿನ ಹೊಸಹೊಡ್ಯ ಗ್ರಾಮದ ಬಳಿ ಮಾಹಿತಿ ನೀಡಿದರು. ಸರ್ವೆ ಕಾರ್ಯ ಕುರಿತು ಮಾಹಿತಿ ನೀಡಿ ಜನವರಿ 15, 16ರಂದು ಹೈಕೋರ್ಟ್ ಸೂಚನೆ ಪ್ರಕಾರ 2 ದಿನಗಳ ಕಾಲ ಹೊಸಹೊಡ್ಯ ಸರ್ವೆ ನಂಬರ್ 1 ಹಾಗೂ ಸರ್ವೆ ನಂಬರ್ 2ರ ಜಂಟಿ ಸರ್ವೆ ಮಾಡಲು ಫಿರ್ಯಾದುದಾರರಿಗೆ ನೋಟಿಸ್ ನೀಡಿ ಸರ್ವೆ ಮಾಡಿದ್ದೇವೆ. ಹೊರಭಾಗದ ಕಂದಾಯ ಗ್ರಾಮದ ಗುರುತು ಮಾಡಲಾಗಿದೆ. ರೋವರ್ ಜೊತೆ ಚೈನ್ ಬಳಸಿ ಏಕಕಾಲದಲ್ಲಿ ಸರ್ವೆ ಮಾಡಲಾಗಿದೆ. ಅರಣ್ಯ ಇಲಾಖೆಯ ಗಡಿ ಗುರುತಿಸಿರುವ ಕೆಲಸ ಜಂಟಿಯಾಗಿ ಮಾಡಲಾಗಿದ್ದು 4 ತಂಡಗಳಿಂದ ಸರ್ವೆ ಮಾಡಿ ಸರ್ವೆ ನಂಬರ್ನ ಜಮೀನನ್ನ ಸೆರೆ ಹಿಡಿಯಲಾಗಿದೆ ಎಂದು ತಿಳಿಸಿದರು. ಸರ್ವೆ ನಂಬರ್ 1ರಲ್ಲಿ 315 ಎಕರೆ ಹಾಗೂ ಸರ್ವೆ ನಂಬರ್ 2ರಲ್ಲಿ 113 ಎಕರೆ ಗುರುತಿಸಲು ನೋಟಿಫಿಕೇಶನ್ ಇದೆ. ಡಿಡಿಎಲ್ಆರ್ ನಮಗೆ ತಾಂತ್ರಿಕ ವರದಿ ನೀಡಬೇಕಿದೆ. ಫಿರ್ಯಾದುದಾರರು ಸಹ ಕೆಲವು ಮಾಹಿತಿ ಕೇಳಿದ್ದಾರೆ. ಅದರ ಮಾಹಿತಿ ಪಡೆಯಬೇಕಿದೆ. ಜನವರಿ 30ರ ಒಳಗೆ ಹೈಕೋರ್ಟ್ಗೆ ವರದಿ ಸಲ್ಲಿಸುತ್ತೇವೆ. 1934ರ ಸರ್ಕಾರಿ ನೋಟಿಫಿಕೇಶನ್ ಹಾಗೂ 1944ರ ಗೆಜೆಟ್ ಬಿಟ್ಟು ಅರಣ್ಯ ಇಲಾಖೆಯವರು ಯಾವುದೇ ದಾಖಲೆ ಕೊಟ್ಟಿಲ್ಲ. ಮೇಲ್ನೋಟಕ್ಕೆ ನಮಗೆ ಏನೂ ಕಂಡು ಬಂದಿಲ್ಲ ಅನ್ಸುತ್ತೆ. ನಮ್ಮ ಸರ್ವೆ ಕಾರ್ಯ ಮುಗಿದಿದೆ ಎಂದರು. ಅದೇ ಪ್ರೊಸೆಸ್ಸೇ ಮಾಡ್ತಾ ಇದ್ದೀರಿ ಇವಾಗ ಅಂತೇಳಿ ನಿನ್ನೆ ಹೇಳಿದ್ರು ಸರ್. ಫಿರ್ಯಾದುದಾರರು ಕೂಡ ನಿಮ್ಮ ಮುಂದೆನೇ ಹೇಳಿದ್ರು ಸರ್. ಸೊ ಅದೇ ರಿಪೀಟ್ ಆಗಿದೆ. ಇಲ್ಲ, 2013ರಲ್ಲಿ 2010ರಲ್ಲಿ ಏನು ಹೈಕೋರ್ಟ್ ಆದೇಶ ಕೊಟ್ಟಿತ್ತು ಅದೇ 2013ರಲ್ಲೂ ಕೊಟ್ಟರು, ಅದೇ 2024ರಲ್ಲೂ ಕೊಟ್ಟರು. ಸೊ ನಾವು ಆದೇಶ ಸರ್ಕಾರದ ಅಂದರೆ ಏನು ನಮ್ಮ ನ್ಯಾಯಾಲಯ ಆದೇಶ ಕೊಟ್ಟಿದೆ, ನ್ಯಾಯಾಲಯದ ಆದೇಶದ ಪ್ರಕಾರ ನಿಯಮಾನುಸಾರ ನಮ್ಮ ಕಂದಾಯ ಇಲಾಖೆಯಲ್ಲಿ ಯಾವ ಒಂದು ವಿಧಾನವನ್ನು ಅನುಸರಿಸುತ್ತೀವೋ ಆ ವಿಧಾನದ ಪ್ರಕಾರ ನಾವು ಮಾಡಿದ್ದೇವೆ. ಸರ್, 2013 ಸರ್ವೆಗೂ ಇವತ್ತಿನ ಸರ್ವೆಗೂ ಏನು ವ್ಯತ್ಯಾಸ ಇದೆ ಸರ್? ನನಗೆ ಅದು ಕಂಪ್ಯಾರಿಟಿವ್ ಮಾಡೋ ಸ್ಥಿತಿ ನಾನು ಪೂರ್ತಿ ಅದನ್ನು ನಾನು ಗಮನಿಸಿ 13ರಲ್ಲಿ ನಾನಿರಲಿಲ್ಲ. ಒಂದು ನಾನು ಗಮನಿಸಿದ ಹಾಗೆ ಆವಾಗ ರೋವರ್ ಬಳಸಿರಲಿಲ್ಲ. ಈ ಸರಿ ನಾವು ರೋವರ್ ಯಂತ್ರವನ್ನು ಬಳಸಿದ್ದೇವೆ. ಸರ್, ಈಗ ನಿನ್ನೆ ಒಂದು ಮಾತು ಹೇಳಿದ್ರು ಸರ್, ನಿಮ್ಮ ಗಡಿಯಿಂದ ನೀವು ಗುರ್ತಿಸೋಕ್ಕಾಗ್ತಾಯಿಲ್ಲ ಅಂತ. ಆ ಗಡಿ ಸಿಕ್ಕಿದೆ. ಯಾರು ಗಡಿ ಗುರುತಿಸೋಕ್ಕಾಗಲ್ಲ? ಹಾಂ, ಫಸ್ಟ್ ನಿಮ್ಮ ಗಡಿ ಯಾವುದು ಅಂತ ಗುರುತಿಸ್ಕೊಂಡು ಆಮೇಲಿಂದ ಬಂದಿದ್ದೀನಿ. ಫಾರೆಸ್ಟ್ ಅವ್ರಿಗೆ ದುರಸ್ತಿ ಆಗಿಲ್ಲ ಇಲ್ಲ. ನಮ್ಮ ಅಲ್ಲಿ ಏನಂದರೆ 1944 ಡಿಸ್ಕ್ರಿಪ್ಷನ್ ಪ್ರಕಾರ ನಾವು ಗಡಿಯನ್ನು ಗುರುತಿಸಿದ್ದೀವಿ. ಈಗ ಆ ಗಡಿ ಸ್ಪಷ್ಟವಾಗಿ ಹೇಳ್ತಾರೆ, ಈ ಸರ್ವೆ ನಂಬರಿಂದ ಉತ್ತರ ಅಂದರೆ ಸೌತ್ ಈಸ್ಟ್ಗೆ ಇಷ್ಟು ಚೈನ್ ನೀವು ಹೋಗಬೇಕು, ಇಲ್ಲಿಂದ ವೆಸ್ಟ್ಗೆ ಇಷ್ಟು ಚೈನ್ ಬರಬೇಕು ನೀವು, ಈ ನಾರ್ತ್ ಈ ಸರ್ವೆ ನಂಬರಿಂದ ಇಷ್ಟು ಚೈನ್ ಕೊಡಬೇಕು ಅಂತ ಡಿಸ್ಕ್ರಿಪ್ಷನ್ನಲ್ಲೇ ಇರೋದ್ರಿಂದ
ಆ ಡಿಸ್ಕ್ರಿಪ್ಷನ್ ಅನುಸರಿಸಿಯೇ ನಾವು ಮಾಡಿದ್ದೇವೆ. ಇಲ್ಲದೇ ಫಾರೆಸ್ಟರ್ ಒಪ್ತಿರ್ಲಿಲ್ಲ, ನಾವು ಮಾಡಿ ಸರಿಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಎರಡು ಇಲಾಖೆಯವರು ಒಪ್ಪಿಕೊಂಡು ಆಮೇಲೆ ಎರಡು ಇಲಾಖೆಯವರು ಒಟ್ಟಿಗೆ ಸೇರಿ ಮಾಡಿರೋದು. ಸರ್, ಅರಣ್ಯ ಇಲಾಖೆಯವ್ರ ಹತ್ರ ಏನು ದಾಖಲಾತಿ ಅದು ಆಮೇಲೆ ನೋಡ್ತೀವಿ ಸರ್. ಅರಣ್ಯ ನೀವು ಹೇಳ್ತಾ ಇರೋದು ಒಂದು ಪಾಯಿಂಟ್ ಏನಂದರೆ, ಆ ಸ್ಪಾಟಲ್ಲಿ ನಾವು ಏನು ಅಳತೆ ಮಾಡ್ಬೋದು ಅಷ್ಟೇ ಮಾಡೋಕ್ಕೆ ಸಾಧ್ಯ. ಆದರೆ ಟೇಬಲ್ ವರ್ಕ್ ಮಾಡಿದಾಗ ನಮ್ಗೆ ಅಲ್ಲೊಂದಷ್ಟು ಬೇರೆ ರೀತಿ, ಅಂದರೆ ಅವರು ಏನೇನೋ ಮಾಹಿತಿಗಳು ತಂದಿದ್ದಾರೆ. ಈಗ ನನಗೆ ಗೊತ್ತಿರೋಂಗೆ ನನ್ನ ಗಮನಕ್ಕೆ ಬಂದಂಗೆ ಏನೋ ಕಾಣಿಸ್ತಾ ಇಲ್ಲ ಸರ್. ಹೇಳಿಲ್ಲ. ಅರಣ್ಯ ಇಲಾಖೆಯವ್ರ ಹತ್ರ ಏನು ದಾಖಲಾತಿ ಇತ್ತು ಸರ್ ಇವತ್ತಿನ ಪೂರಕವಾಗಿ? ಏನು ಇಲ್ಲ ಅನ್ನುವಂಥದ್ದು ಅವ್ರ ವಾದ ಸರ್. ಇಲ್ಲ ಅವ್ರ ಅಧಿಕಾರನೇ ಇಲ್ಲ ಚೈನ್ ಹಾಕೋದಕ್ಕೆ, ಸರ್ವೆ ಮಾಡೋದಕ್ಕೆ ಅನ್ನೋಂಥದ್ದು ಅವ್ರ ವಾದ. ಈಗ ನಾನು ಅವರಿಗೆ ಫಸ್ಟು ನಿನ್ನೆ ಮಾತಾಡುವಾಗ ಒಂದು ಕೇಳಿದ್ದು ಇದೊಂದೇ, ಏನಂದರೆ ಅಟ್ಲೀಸ್ಟ್ ನಾನು ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಕೆಲಸ ಮಾಡಿದ್ದೀನಿ. ಫಾರೆಸ್ಟ್ ಸೆಟ್ಲ್ಮೆಂಟ್ ಅಂದರೆ ಏನಂದರೆ ಅಲ್ಲಿರ್ತಕ್ಕಂಥ ಒಂದು ಕ್ಲೇಮ್ಸ್ಗಳನ್ನ ಎನ್ಕ್ವೈರಿ ಮಾಡಿ ಆನಂತರ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ. ಇದು ಇರ್ತಕ್ಕಂಥ ಪದ್ಧತಿ. ಇದು 1937 ಹಿಂದೆ ಆಗಿರೋದು. ಸಾಮಾನ್ಯವಾಗಿ ಅದು ಇರುತ್ತೆ. ನನಗೆ ಅವರು ಇನ್ನೊಂದು ಯಾವುದೋ ಒಂದು ಇದನ್ನು ಕೂಡ ಕೊಟ್ಟರು. 1945ನಲ್ಲಿ ಅದು ಇಡೀ ಜನಗಲಗುಂಟೆ ಏನು ಫಾರೆಸ್ಟ್ ಬ್ಲಾಕ್ ಇದೆ ಅದರದ್ದು ಕೊಟ್ಟಿದ್ದಾರೆ. ಆದರೆ ಇಟ್ ಈಸ್ ನಾಟ್ ಎ ರಿಪೋರ್ಟ್ ಆಫ್ ದಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಗೌರಿಬಿದನೂರು ತಾಲೂಕಿನ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲ್ ಜೀವನ್ ಮಿಷನ್ ಕಾಮಗಾರಿಗಳು ಪ್ರಗತಿಯಲ್ಲಿ ಇದ್ದು, ಇನ್ನು ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಕಾಮಗಾರಿಗಳು ಆಮೆಗತಿಯಲ್ಲಿ ಸಾಗುತ್ತಿದೆ. ಕೆಲವು ಕಡೆ ಕಾಮಗಾರಿ ಮುಗಿದು ವರ್ಷಗಳೇ ಕಳೆದರೂ ಮನೆಗಳ ಮುಂದಿರುವ ನಲ್ಲಿಗಳಲ್ಲಿ ನೀರು ಮಾತ್ರ ಬರುತ್ತಿಲ್ಲ. ತಾಲೂಕಿನ ಕಸ್ಬಾ ಹೋಬಳಿ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೇಲಿನ ಕುರುಬರಹಳ್ಳಿಯಲ್ಲಿ ಜಲ್ ಜೀವನ್ ಮಿಷನ್ ಕಾಮಗಾರಿ ಮುಗಿದು 1 ವರ್ಷ ಆಗಿದೆ. ನೀರು ಮಾತ್ರ ಬರುತ್ತಿಲ್ಲ. ಬಿಲ್ ಮಾಡಿಸಿಕೊಳ್ಳಲು ಮಾತ್ರ ಆಗಾಗ ಅಧಿಕಾರಿಗಳು ಬಂದು ನೋಡಿಕೊಂಡು ಹೋಗುತ್ತಿದ್ದಾರೆ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೆಸರು ವಿವೇಕಾನಂದ ರೆಡ್ಡಿ ಅಂತಾನೆ, ಮೇಲನ್ ಕುರುಬರಹಳ್ಳಿಯಿಂದ. ಇದು ಜಲ್ ಜೀವನ ಕೆಲಸ ಮಾಡಿ 1 ವರ್ಷ ಮೇಲೆ ಆಗಿದೆ. ಆದರೆ ಅದು ಫುಲ್ ಕಂಪ್ಲೀಟ್ ಮಾಡಿಲ್ಲ, ನೀರು ಬಿಟ್ಟಿಲ್ಲ. ಎಲ್ಲ ಅಗದ್ಬಿಟ್ಟು ಇದು ಮಾಡಿಬಿಟ್ಟು ಸ್ವಲ್ಪ ಕ್ಯಾಪ್ಗಳಾಗ್ದಂಗೆ ತೊಂದರೆ ಆಗ್ತಾಯಿದೆ ಊರಲ್ಲಿ ಸಮಸ್ಯೆ. ಒಂದು 6 ತಿಂಗಳಿಂದ ಅದು ಏನೂ ಮಾಡೇ ಇಲ್ಲ, ಕೆಲಸನೂ ನಿಲ್ಲಿಸಿದ್ದಾರೆ. ಅದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ನೀರು ಬಿಡೋಕ್ಕೆ ಮತ್ತು ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾ ಇದ್ದೆ. ಇನ್ನು ಹೇಳಬೇಕು ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಯಾರಾದರೂ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೆ, ಯಾರಾದರೂ ಅದಕ್ಕೆ ಸಂಬಂಧಪಟ್ಟ ಜಲ್ ಜೀವನ್ ಮಿಷನ್ಗೆ ಸಂಬಂಧಪಟ್ಟವ್ರು ಯಾರಾದರೂ ಬಂದಿದ್ರೆ? ಏನು ಯಾರೂ ಬಂದೇ ಇಲ್ಲ. ಮೇಸ್ತ್ರಿಗಳು ಬಂದಿದ್ದಾರೆ, ಯಾರು ಇನ್ಸ್ಪೆಕ್ಷನ್ ಬಂದಿದ್ದಾರೆ ಅವ್ರ ಬಿಲ್ಗಳಿಗೋಸ್ಕರ 5-6 ಸಲ ಬಂದಿದ್ದಾರೆ, ಅಲ್ಲಲ್ಲಿ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ನೀರು ಬಿಟ್ಟಿಲ್ಲ, 5 ವರ್ಷ ತನಕ ನೀರು ಬಿಟ್ಟಿಲ್ಲ ಮಿಷಿನಲ್ಲಿ. ಅದು ಕ್ಯಾಪ್ಗಳು ಹಾಕಿಲ್ಲ, ಇದು ತೊಂದರೆ. ಮತ್ತೆ ಫಿನಿಶಿಂಗ್ ಸರಿಯಾಗಿ ಮಾಡಿಲ್ಲ, ಕಟ್ ಮಾಡಿರೋದು. ಏನಾದರೂ ತೊಂದರೆ ಆಗಿತ್ತಾ ಸರ್? ಏನು ಅಂತ ತೊಂದರೆ ಅಷ್ಟೇ, ಅದು ಯಾವಾಗ ಬಿಡ್ತಾರೆ ಅವೆಲ್ಲ ಕ್ಯಾಪ್ಗಳು ಹಂಗೆ ಇದೆ ರೋಡಲ್ಲಿ. ಹಾವುಗಳು ಅವು ಸೇರಿಕೊಂಡ್ರೆ ತೊಂದರೆ ಆಗುತ್ತೆ. ಆ ಹೋಲಲ್ಲಿ ಅವಕ್ಕೆ ಬಿಟ್ಟಿರೋ ಗೇಟ್ ವಾಲ್ ಹತ್ರ ಕ್ಯಾಪ್ ಹಾಕಿಲ್ಲ, ಅಲ್ಲೆಲ್ಲಿ ಸ್ವಲ್ಪ ಲೀಕ್ ಆಗ್ತಾಯಿದೆ. ಅವೆಲ್ಲ ಸರಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದೆ. ಒಂದು ಸಲ್ಮಾಬಾನು ನಲ್ಲಿ ಹಾಕಿ ವರ್ಷ ಆಯಿತು, ಇವಾಗ ತನಕ ನೀರಿಲ್ಲ. ಅದು ಸಂಬಂಧಪಟ್ಟಂಗೆ ಅಧಿಕಾರಿಗಳು ಯಾರಾದರೂ ಬಂದಿದ್ರಾ? ಇಲ್ಲಿ ಯಾರು ಇಲ್ಲ, ಬರಲ್ಲ, ಯಾರು ಬಂದಿಲ್ಲ. ನೀವೇನಾದರೂ ಪಂಚಾಯತಿಗೆ ಏನಾದರೂ ತಿಳಿಸಿದ್ರಾ? ಇನ್ನು ಈ ಗ್ರಾಮದ ಕಾಲೋನಿಗಳಲ್ಲಿ ಚರಂಡಿಗಳ ಸ್ವಚ್ಛತೆ ಮಾಡಿ 3-4 ತಿಂಗಳು ಕಳೆದರೂ ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹರಿಯದ ಕಾರಣ ನಿಂತಲ್ಲೇ ನೀರು ಕಸ ಕಡ್ಡಿಯಿಂದ ದುರ್ವಾಸನೆ ಬೀರುತ್ತಿದೆ. ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತಿದ್ದು ಇಲ್ಲಿನ ನಿವಾಸಿಗಳು ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಇದ್ದಾರೆ. ಅದೇ ರೀತಿ ಜಲಜೀವನ್ ಮಿಷನ್ ಕಾಮಗಾರಿ ಬಗ್ಗೆ ಶಾಸಕ KH ಪುಟ್ಟಸ್ವಾಮಿ ಗೌಡ ಕೆಡಿಪಿ ಸಭೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಡಿಯಲ್ಲಿ ನಡೆಯುತ್ತಿರುವ JJM ಕಾಮಗಾರಿಗಳು ಆಮೆ ವೇಗದಲ್ಲಿ ಇದ್ದು ನಿರೀಕ್ಷಿತ ಗುರಿ ಮುಟ್ಟುತ್ತಿಲ್ಲ ಎಂಬ ಅಸಮಾಧಾನವಿದೆ. ಕೂಡಲೇ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿ ಕಾಮಗಾರಿಯ ಪೂರ್ಣತೆಗೆ ಆದ್ಯತೆ ನೀಡಬೇಕಾಗಿದೆ ಎಂದರು. ಜಲಜೀವನ ಬಗ್ಗೆ ಈಗಾಗಲೇ ಪ್ರಗತಿ ಪರಿಶೀಲನೆ ಮಾಡಿದಾಗ ಅದೊಂದು ಸ್ವಲ್ಪ ಕಡಿಮೆ ಇತ್ತು. ಸುಮಾರು 160 ಕೋಟಿನಲ್ಲಿ ಒಂದು 30 ಕೋಟಿ ಅಷ್ಟು ಈಗಾಗಲೇ ಒಂದು ಫೈನಾನ್ಸಿಯಲ್ ಬಿಲ್ ಆಗಿರೋದು ಒಂದು 26-27 ಕೋಟಿ. ಈಗ ನೆಕ್ಸ್ಟ್ ಬಿಲ್ ಮಾಡಿರೋದು ಒಂದು 20-25 ಕೋಟಿ, ಒಂದು 50 ಕೋಟಿ ಬರ್ಬೋದು. 50 ಕೋಟಿ ಬಂದರೂ ಕೂಡ ಇನ್ನೂ 100-110 ಕೋಟಿ ವರ್ಕ್ ಆಗಬೇಕಾಗಿದೆ. ಅದನ್ನು ಆದಷ್ಟು ಶೀಘ್ರವಾಗಿ ಯಾರು ಮಾಡಿಲ್ಲ ಅವರಿಗೆಲ್ಲ ನೋಟಿಸ್ ಕೊಟ್ಟು, ಅಥವಾ ಯಾರು ಮಾಡಲಿಲ್ಲ ಅಂದರೆ ಶಾರ್ಟ್ ಕ್ಲೋಸ್ ಮಾಡಿ ಅವರಿಂದ ಕೆಲಸವನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ಒಟ್ನಲ್ಲಿ ಕಾಮಗಾರಿ ಮುಗಿದು ವರ್ಷ ಕಳೆದರೂ ನಲ್ಲಿಯಲ್ಲಿ ನೀರು ಬರುತ್ತಿಲ್ಲ ಎಂದು ಸ್ಥಳೀಯರ ಅಳಲಾಗಿದೆ.
ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಾರಾ ಕಾದು ನೋಡಬೇಕಾಗಿದೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ರೈತರು ಸುಮ್ಮನೆ ಹರಿದಾಡ್ಸ್ತಾ ಇದ್ದಾರೆ, ಕೆಲಸಗಳಾಗ್ತಾ ಇಲ್ಲ. ತಾಲೂಕು ಜಾಸ್ತಿ ಹಿಂಸೆ ಆಗಿದೆ ಸರ್. ಇದ್ರ ಬಗ್ಗೆ ಕ್ರಮ ತಗೊಳಕ್ಕೆ ಎಲ್ಲರೂ ಹೇಳಿ ಸಾಕಾಗಿದೆ ಸರ್. ಬಾಗೇಪಲ್ಲಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಜನವರಿ 17ರಂದು ಹಮ್ಮಿಕೊಂಡಿದ್ದ ಹಳ್ಳಿಗಳ ಕಡೆ ಸಂಸದರ ನಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘದ ಮುಖಂಡರು ಭೇಟಿ ನೀಡಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ರೈತ ಸಂಘದ ಜಿಲ್ಲಾಧ್ಯಕ್ಷ HN ಗೋವಿಂದರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕು ವ್ಯಾಪ್ತಿಯಲ್ಲಿ ಇರುವ ಸರ್ಕಾರಿ ಜಮೀನಿನ ಮೇಲೆ ರಾಜಕೀಯ ಕುಲಗಳ ಕಂಡುಬಿದ್ದಿದ್ದು, ನಮೂನೆ 53 ಹಾಗೂ 57ರಲ್ಲಿ ಅರ್ಜಿ ಸಲ್ಲಿಸಿಕೊಂಡಿರುವ ರೈತರಿಗೆ ಮಂಜೂರಾಗಿರುವ ದರಖಾಸ್ತು ಜಮೀನುಗಳನ್ನು ಲಪಟಾಯಿಸುವ ದಂಧೆ ತಾಲೂಕಿನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದ್ದು, 50 ವರ್ಷಗಳ ಹಿಂದೆ ಸರ್ಕಾರ ನೀಡಿರುವ ಸಾಗುವಳಿ ಚೀಟಿ ಇದ್ದರೂ ಸಹ ಕಂದಾಯ ಅಧಿಕಾರಿಗಳು ರೈತರ ಹೆಸರಿಗೆ ಜಮೀನು ಖಾತೆ ಮಾಡಿಕೊಡುತ್ತಿಲ್ಲ. ಖಾತೆ ಮಾಡಿಕೊಡದ ಬಗ್ಗೆ ಕಾರಣ ಕೇಳಿದ್ರೆ ಭೂ ದಾಖಲೆ ಇಲಾಖೆಯಲ್ಲಿ ಕಚೇರಿಯಲ್ಲಿ ಮೂಲ ಕಡತಗಳು ಇಲ್ಲವೆಂದು ಹಿಂಬರಹ ನೀಡಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ. ಸರ್ಕಾರಿ ಜಮೀನಿನ ಕಡತಗಳ ನಾಪತ್ತೆ ಕುರಿತು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ರೈತ ಸಂಘದ ವತಿಯಿಂದ ಪತ್ರ ಬರೆದು ನ್ಯಾಯ ಒದಗಿಸಿಕೊಡುವಂತೆ ಮನವಿ ಸಲ್ಲಿಸಿದ್ರೂ ರೈತರಿಗೆ ನ್ಯಾಯ ಸಿಗುತ್ತಿಲ್ಲ. ತಾಲೂಕು ಕಚೇರಿಯಲ್ಲಿ ಸರ್ಕಾರಿ ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿಗಳು ಭೂ ಮಾಫಿಯಾ ಹಾಗೂ ಜನಪ್ರತಿನಿಧಿಗಳೊಂದಿಗೆ ಶಾಮೀಲಾಗಿ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರು ಸುಮ್ಮನೆ ಹರಿದಾಡ್ಸ್ತಾ ಇದ್ದಾರೆ, ಕೆಲಸಗಳಾಗ್ತಾ ಇಲ್ಲ. ತಾಲೂಕು ಜಾಸ್ತಿ ಹಿಂಸೆ ಆಗಿದೆ ಸರ್. ಇದ್ರ ಬಗ್ಗೆ ಕ್ರಮ ತಗೊಳಕ್ಕೆ ಎಲ್ಲರೂ ಹೇಳಿ ಸಾಕಾಗಿದೆ ಸರ್. ಸರ್ 65ರಲ್ಲಿ ಸಗು ಏನಾಗಿದೆ ಅಂತ ಇಬ್ಬರು ಮಕ್ಕಳಿದ್ದಾರೆ. ಅವ್ರು ವಿಭಾಗ ಮಾಡ್ಕೋಬೇಕಂದ್ರೆ ಅಲ್ಲಿ ಒಂದು ದಾಖಲಾತಿರ್ಲಿಲ್ಲ. ಟಿವಿ ಹೆಸರು ಸೇರಿಸಿ ಅವರು ತಾಲೂಕು ಕಚೇರಿ ಮೂಲ ದಾಖಲೆಗಳು ನಾಪತ್ತೆ ಆಗಿದೆಯಾ? 68/8 ನಮ್ಮ ಹತ್ರ ಎಲ್ಲ ಇದೆ. 10 ಜನರು ಇದೆ, ಬಟ್ ತಾಲೂಕು ಆಫೀಸಲ್ಲಿ ಇಲ್ಲ. 2 ವರ್ಷದಿಂದ ತಿರುಗಾಡ್ತಾ ಇದ್ದಾರೆ. ರೈತರಿಗೆ ಇಲ್ಲ ಇಲ್ಲ ಅಂತಾರೆ, ಹಿಂಬರಹ ಬರ್ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ಯಾರೋ ಮನೆಯಲ್ಲಿದೆ ಅಂತ ರೈತ ಸಂಘದಿಂದ ಮನವಿ ಸ್ವೀಕರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಉಪವಿಭಾಗೀಯ ಅಧಿಕಾರಿ ಅಶ್ವಿನ್ ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿ ಸರ್ಕಾರಿ ಜಮೀನು ಕಡತಗಳ ನಾಪತ್ತೆ ಪ್ರಕರಣ ಹಾಗೂ KIADB ಮಂಡಳಿ ಸಮಸ್ಯೆ ಕುರಿತು ಚರ್ಚಿಸಿ ಮಾತನಾಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಉಪವಿಭಾಗೀಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದು ರೈತರ ಹೆಸರುಗಳನ್ನು ನಮೂದಿಸುವಂತೆ ಸೂಚಿಸಲಾಗಿದೆ. ಅಧಿಕಾರಿಗಳು ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ರೈತರ ಕೆಲಸ ಮಾಡಿಕೊಡದಿದ್ದರೆ ಬಾಗೇಪಲ್ಲಿ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಹಮ್ಮಿಕೊಳ್ಳೋಣ ಎಂದು ಭರವಸೆ ನೀಡಿದ್ದಾರೆ. ಬಹಳ ಇಶ್ಯೂಸ್ ಇದೆ ನೋಡಿ, ಕಂದಾಯ ಇದರದ್ದು, ಸ್ಪೆಷಲಿ ಮಿಸ್ಸಿಂಗ್ ಫೈಲ್ಸ್. ಇಂಟೆನ್ಷನಲ್ ಆಗಿ ಫೈಲ್ಸ್ ತಗೊಂಡೋಗು ಕೆಲವು ಲೀಡರ್ಸ್ ಮನೇಲಿ ಇಟ್ಕೊಳ್ಳುವಂಥ ವ್ಯವಸ್ಥೆ ನಡೀತಾ ಇದೆಯಂತೆ. ಟೋಟಲಿ ಇಟ್ ಹಸ್ ಬಿಕಮ್ ರಿಯಲ್ ಎಸ್ಟೇಟ್ ಇದರಲ್ಲಿ ಕಪಿಮುಷ್ಟಿಯಲ್ಲಿ ಅಧಿಕಾರಿಗಳು ಸಿಕ್ಕಾಕೊಂಡವ್ರೆ. ಮತ್ತು ಪಾಪ ರೈತರು ಏನು ಹೇಳಿದ್ರು ಕೂಡ, ಏನು ಒಬ್ಬೊಬ್ಬ ರೈತ 30 ತಿಂಗಳು ತಿರುಗಿದ್ರು ಕೂಡ ಅವನ ಕೆಲಸ ಆಗಲ್ಲ. ಹಾಂ 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 ಓಹೋ, ಹಂಗೆ ಮಾಡೋಕ್ಕೆ ಹೆಂಗ್ರಿ ಆಗ್ತದೆ? ಹಾಂ 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 ಅಲ್ಲ, ಅವ್ರಿಗೆ ಹೇಳಿ. ಈಗ ಇದು ನೋಡಿಮ್ಮ, ನೀವು ನಾನೇ ಹಿಂದೆ ಗುಡಿಬಂಡೆಗೆ ಪೋಸ್ಟಿಂಗ್ ಕೊಟ್ಟಿರೋದು. ಅನ್ಯವಾಗಿ ನಿಮಗೆ ತೊಂದರೆ ಆಗ್ತದೆ, ಕೆರಿಯರ್ ತೊಂದರೆ ಆಗ್ತದೆ. ಭಾಳ ಸೀರಿಯಸ್ ಇದೆ ಇದು. MP ಅವ್ರ ಗಮನಕ್ಕೆ ಬಂದಿದೆ ಇದು. ನನಗೆ ಫೋನ್ ಮಾಡಿದರು. ಈಗ ನೀವು ಅನ್ಲೆಸ್ ಇದೆಲ್ಲ ಸರಿ ಹೋಗದೆ ಇದ್ದರೆ, ರೈತರಿಗೆ ನೀವು ಕರೆಕ್ಟಾಗಿ ಸ್ಪಂದಿಸದೇ ಇದ್ದರೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಡಿ. ಬಿಸೈಡ್ಸ್ ದಟ್ ಇಫ್ ಶಿ ಆಚೆ ಬರಬೇಕು. ದಾಖಲೆಗಳೇ ಕಾಣೆ ಆಗ್ಬಿಟ್ರೆ ಕಂದಾಯ ಇಲಾಖೆಯಲ್ಲಿ ಏನು ನಡೀತಾ ಇದೆ ಇದು? ಹಾಂ
ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ ರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ಮಾಜಿ ನಿರ್ದೇಶಕ ನಾಗರಾಜು ರೆಡ್ಡಿ, ಸೊಸೈಟಿ ಅಧ್ಯಕ್ಷ ಜೆಪಿ ರೆಡ್ಡಿ, ರೈತ ಸಂಘದ ತಾಲೂಕು ವಿ ವೆಂಕಟಶಿವಾರೆಡ್ಡಿ, ಸದಸ್ಯರಾದ ಲಕ್ಷ್ಮೀ ನರಸಪ್ಪ, ಈಶ್ವರಪ್ಪ, ಚೌಡಾರೆಡ್ಡಿ, ವೆಂಕಟರಾಮರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ರೈತರ ಹಾಲಿಗೆ ನೀರು ಮಿಶ್ರಣ, ಚಿಮುಲ್ಗೆ ಬಂದ ಕಪ್ಪು ಚುಕ್ಕೆ, ಗ್ರಾಹಕರ ನಂಬಿಕೆಗೆ ದ್ರೋಹ ಬಗೆದ ಡೈರಿ ಸಿಬ್ಬಂದಿಗಳು. ಪಂಚಾಯಿತಿ ಚುನಾವಣೆ ಮುಗಿದ್ರೂ ನಿಲ್ಲದ ವಾಕ್ ಸಮರ, ಆರೋಪ ಪ್ರತ್ಯಾರೋಪಗಳಲ್ಲಿ ಎಲ್ಲಿಲ್ಲದ ಬ್ಯೂಸಿ, ಅಭಿವೃದ್ಧಿ ಮರೆತ ಹಾಲಿ ಮಾಜಿ ಅಧ್ಯಕ್ಷರು. ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಕ್ಷೇತ್ರವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇನೆ, ಸಂಸದ ಸುಧಾಕರ್ ಭರವಸೆ. ಗ್ರಾಮಕ್ಕೆ ಮೂಲಭೂತ ಸೌಕರ್ಯವಿಲ್ಲ, ಪಿಡಿಒರಿಂದ ದಲಿತ ವಿರೋಧಿ ನೀತಿ ಅನುಸರಣೆ, ಸಮತಾ ಸೈನಿಕ ದಳ ಮುಖಂಡರ ಗಂಭೀರ ಆರೋಪ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.